ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಸೊ ಮೊದಲ ಆರ್ಟಿಕಲ್ ಆನ್ 24th August 2026 ಬರುವಂಥದ್ದು ಯಾವುದಪ್ಪ ಅಂತಂದರೆ ಟೆರಿಯರ್ ಸೈಬರ್ ಕ್ವೆಸ್ಟ್ 2026 TCQ 3.0. ಏನಪ್ಪ ಅಂತಂದ್ರೆ ಟೆರಿಯರ್ಸ್ ಇದು ಒಂದು ಹ್ಯಾಕಥಾನ್. ಯಾವುದ್ರ ಮೇಲೆ ಫೋಕಸ್ ಮಾಡಿರ್ತಾರೆ ಅಂದರೆ ಈ ಹ್ಯಾಕಥಾನಲ್ಲಿ ದೇ ಫೋಕಸ್ ಮೇನ್ಲಿ ಒಂದು ಸೈಬರ್ ಸೆಕ್ಯೂರಿಟಿ, ಡಿಫೆನ್ಸ್ ಮತ್ತು ಡಿಜಿಟಲ್ ಥ್ರೆಟ್ ಮೇಲೆ ಫೋಕಸ್ ಮಾಡ್ತಾರೆ. ಇದನ್ನು ಆರ್ಗನೈಸ್ ಮಾಡಿದ್ದು ಯಾರಪ್ಪ ಅಂತಂದರೆ ನಮ್ಮ ಇಂಡಿಯನ್ ಟೆರಿಟೋರಿಯಲ್ ಆರ್ಮಿ ಅಲಾಂಗ್ ವಿತ್ ಸೈಬರ್ ಪೀಸ್ ಅಂತ ಸೇರಿಕೊಂಡು TCQ 3.0 ಅಂತ ಮಾಡಿದ್ದಾರೆ. ಅಂದರೆ TCQ 1.0 ಮತ್ತು 2.0 ಆಲ್ರೆಡಿ ಮುಗಿದಿದೆ, ಇವಾಗ TCQ 3.0 ಮಾಡಲಾಗಿದೆ. ಓಕೆ, ಅಬೌಟ್ ಟೆರಿಯರ್ ಸೈಬರ್ ಕ್ವೆಸ್ಟ್ 2026 ಅಂದರೆ ಏನಪ್ಪ ಅಂತಂದರೆ ಇದು ನ್ಯಾಷನಲ್ ಲೆವೆಲ್ ಒಂದು ಹ್ಯಾಕಥಾನ್ ಆಗಿದೆ. ಇಟ್ ಫೋಕಸ್ ಏನು ಮಾಡುತ್ತೆ, ಸೈಬರ್ ಸೆಕ್ಯೂರಿಟಿ, ಡಿಫೆನ್ಸ್ ಮತ್ತು ಡಿಜಿಟಲ್ ಥ್ರೆಟ್ ಮೇಲೆ ಫೋಕಸ್ ಮಾಡುತ್ತೆ. ಆರ್ಗನೈಸ್ ಮಾಡಿರೋದು ಟೆರಿಟೋರಿಯಲ್ ಆರ್ಮಿ ಆ್ಯಸ್ ವೆಲ್ ಆಸ್ ಸೈಬರ್ ಪೀಸ್. ಸೈಬರ್ ಪೀಸ್ ಅಂದರೆ ಏನು, ಇಟ್ ಈಸ್ ಎನ್ NGO, ಇಂಡಿಯನ್ NGO. ಏನೇನಪ್ಪ ಅಂತಂದರೆ ಟು ಬ್ರಿಂಗ್ ಟುಗೆದರ್ ಟ್ಯಾಲೆಂಟ್ ಫ್ರಾಮ್ ಯಾವ್ಯಾವುದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಇಂಡಸ್ಟ್ರಿ, ರಿಸರ್ಚ್ ಆರ್ಗನೈಸೇಷನ್ಸ್, ಗವರ್ನಮೆಂಟ್ ಬಾಡೀಸ್ ಆ್ಯಂಡ್ ಆರ್ಮ್ಡ್ ಫೋರ್ಸಸ್, ಇದೆಲ್ಲದಲ್ಲಿರುವಂಥ ಇಂಪಾರ್ಟೆಂಟ್ ಪೀಪಲ್ ಮತ್ತು ಟ್ಯಾಲೆಂಟ್ನ ಜೊತೆಗೆ ತೊಗೊಂಬಂದು ಅವರಿಗೆ ಸೈಬರ್ ಪೀಸ್ ಮೇಲೆ ಫೋಕಸ್ ಮಾಡುವಂಥದ್ದು, ಸೈಬರ್ ಸೆಕ್ಯೂರಿಟಿ ಮೇಲೆ ಟ್ರೈನ್ ಮಾಡುವಂಥದ್ದು. ಇದರಲ್ಲಿ ಪಾರ್ಟಿಸಿಪೆಂಟ್ಸ್ ಏನು ಮಾಡ್ತಾರೆ ಅಂದರೆ ದೇ ವಿಲ್ ವರ್ಕ್ ಆನ್ ಟೆಕ್ನಾಲಜಿ ಬೇಸ್ಡ್ ಸೊಲ್ಯೂಷನ್ಸ್ ಟು ಅಡ್ರೆಸ್ ಎಮರ್ಜಿಂಗ್ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಚಾಲೆಂಜಸ್. ಓಕೆನಾ? ಸೊ ಏನೇನು ಸೈಬರ್ ಸೆಕ್ಯೂರಿಟಿಯಿಂದ ಬರುವಂಥ ಚಾಲೆಂಜಸ್ ಇದೆ ಅದಕ್ಕೆ ಸೊಲ್ಯೂಷನ್ಸ್ನ ಹುಡುಕ್ತಾರೆ. ಸೊಲ್ಯೂಷನ್ಸ್ ಯಾವ ಥರ? ಟೆಕ್ನಾಲಜಿ ಬೇಸ್ಡ್ ಸೊಲ್ಯೂಷನ್ಸ್ ಹುಡುಕ್ತಾರೆ. ಓಕೆ, ಸೊ 3 ಟ್ರ್ಯಾಕ್ಸ್ ಇದೆ ಇದರಲ್ಲಿ. ಒಂದು ಬಗ್ ಹಂಟಿಂಗ್ ಅಂತ ಇರುತ್ತೆ, ಎರಡನೇದು AI ಕವಚ್, ಮೂರನೇದು ಕ್ರಿಯೇಟರ್ಸ್ ಚಾಲೆಂಜ್ ಅಂತ. ಬಗ್ ಹಂಟಿಂಗಲ್ಲಿ ಪಾರ್ಟಿಸಿಪೆಂಟ್ಸ್ ಏನು ಮಾಡಬೇಕಂದ್ರೆ ಒಂದೊಂದು ಸಿಸ್ಟಮ್ ಕೊಟ್ಟಿರ್ತಾರೆ. ಆ ಸಿಸ್ಟಮ್ಸಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ, ಬಗ್ಸ್ ಇರುತ್ತೆ. ಆ ಬಗ್ಸ್ನ ನೀವು ಐಡೆಂಟಿಫೈ ಮಾಡಬೇಕು. ಸೊ ಯು ಹ್ಯಾವ್ ಟು ಐಡೆಂಟಿಫೈ ಸೆಕ್ಯೂರಿಟಿ ಫ್ಲಾಸ್ ಇನ್ ಅ ಸಿಮ್ಯುಲೇಟೆಡ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್. ಇನ್ ಕೇಸ್ ಈ ರೀತಿಯಾದಂಥ ಕೇಸಸ್ ಮುಂದೆ ಆಯ್ತಂದರೆ ನೀವು ಯಾವ ಥರ ಐಡೆಂಟಿಫೈ ಮಾಡುತ್ತೀರ ಅನ್ನೋದಕ್ಕೋಸ್ಕರ ಒಂದು ಸಿಮ್ಯುಲೇಟ್ ಮಾಡ್ತಾರೆ ಇಲ್ಲಿ, ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ದಿಸ್ ಚಾಲೆಂಜ್ ವಿಲ್ ಬಿಗಿನ್ ವಿತ್ ಅನ್ ಆನ್ಲೈನ್ ಕ್ಯಾಪ್ಚರ್ ದ ಫ್ಲಾಗ್ ರೌಂಡ್ ಫಾಲೋಡ್ ಬೈ ಅ ಲೈವ್ ಫೈನಲ್ ರೌಂಡ್ ಇರುತ್ತೆ. ಎರಡನೇದು AI ಕವಚ್. ಈ ಟ್ರ್ಯಾಕಲ್ಲಿ ಏನು ಮಾಡ್ತಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಇದರಲ್ಲಿ ಪಾರ್ಟಿಸಿಪೇಟ್ಸ್ ಹ್ಯಾವ್ ಟು ಡೆವಲಪ್ ಸೊಲ್ಯೂಷನ್ಸ್ ಫಾರ್ ಡಿಟೆಕ್ಟಿಂಗ್ ದ ಥ್ರೆಟ್ಸ್, ಐಡೆಂಟಿಫೈಯಿಂಗ್ ದ ಅನ್ಯೂಶುವಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇಂಪ್ರೂವಿಂಗ್ ದ ಸೈಬರ್ ಡಿಫೆನ್ಸ್. ಮೂರನೇದು ಕ್ರಿಯೇಟರ್ಸ್ ಚಾಲೆಂಜ್. ಇದರಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್, ಕಮ್ಯುನಿಕೇಟರ್ಸ್ ಮತ್ತು ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ, ಅವರು ಪಾರ್ಟ್ ಮಾಡ್ಬೋದು. ಇದರಲ್ಲಿ ಅವ್ರು ಏನು ಮಾಡ್ಬೋದು ಅಂತಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅವ್ರು ಏನು ಮಾಡ್ಬೇಕಂದ್ರೆ ದೇ ಹ್ಯಾವ್ ಟು ಕ್ರಿಯೇಟ್ ಡಿಜಿಟಲ್ ಕ್ಯಾಂಪೇನ್ಸ್. ಆ ಕ್ಯಾಂಪೇನ್ಸಲ್ಲಿ ಡಿಫೇಕ್ಸ್, ಫಿಶಿಂಗ್, ಆನ್ಲೈನ್ ಸ್ಕ್ಯಾಮ್ಸ್ ಹಾಗೂ ಮಿಸ್ಇನ್ಫಾರ್ಮೇಷನ್ ಇರುತ್ತಲ್ಲ, ಆ ರೀತಿಯ ಒಂದು ಥ್ರೆಟ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಡಿಜಿಟಲ್ ಕಂಟೆಂಟ ಕ್ರಿಯೇಟ್ ಮಾಡಬೇಕು ಅವರು. ಓಕೆನಾ? ಸೊ 3 ಟ್ರ್ಯಾಕ್ ಇರುತ್ತೆ, ಅದರಲ್ಲಿ ಅವರಿಗೆ ಅಕಾರ್ಡಿಂಗ್ಲಿ ಯಾರು ಚೆನ್ನಾಗಿ ಬೆಸ್ಟ್ ಪರ್ಫಾರ್ಮ್ ಮಾಡಿರ್ತಾರೆ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ಇದರ ಸಿಗ್ನಿಫಿಕೆನ್ಸ್ ಮತ್ತು ಅಪರ್ಚುನಿಟೀಸ್ ಏನಪ್ಪ ಅಂತಂದರೆ ಇದು ಸ್ಟೂಡೆಂಟ್ಸ್, ಟೆಕ್ನಾಲಜಿ ಎಂಥೂಸಿಯಸ್ಟ್ ಆ್ಯಂಡ್ ಅದರ್ ಪಾರ್ಟಿಸಿಪೆಂಟ್ಸ್ಗೆ ಒಂದು ಪ್ಲಾಟ್ಫಾರ್ಮ್ನ ಕೊಡುತ್ತೆ ತಮ್ಮ ಸ್ಕಿಲ್ಸ್ನ ತೋರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಪಾರ್ಟಿಸಿಪೆಂಟ್ಸ್ ಟು ವರ್ಕ್ ಆನ್ ರಿಯಲ್ ವರ್ಲ್ಡ್ ಸೈಬರ್ ಸೆಕ್ಯೂರಿಟಿ ಚಾಲೆಂಜಸ್ ಲಿಂಕ್ಡ್ ವಿತ್ ನ್ಯಾಷನಲ್ ಸೆಕ್ಯೂರಿಟಿ. ಪಾರ್ಟಿಸಿಪೆಂಟ್ಸ್ಗೆ ಏನೇನು ರಿಯಲ್ ವರ್ಲ್ಡ್ ಥ್ರೆಟ್ಸ್ ಏನಿದೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ಗೆದ್ದವರಿಗೆ ಏನು ಕೊಡ್ತಾರೆ ಅಂದರೆ ಒಂದು ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ನ ವಿಸಿಟ್ ಮಾಡೋದಕ್ಕೆ ತೊಗೊಂಡೋಗ್ತಾರೆ. ನೆಕ್ಸ್ಟ್ ದೇ ವಿಲ್ ಆಲ್ಸೋ ಬಿ ಹೆಲ್ಪಿಂಗ್ ಇನ್ ಕಾಂಟ್ರಿಬ್ಯೂಟಿಂಗ್ ಟು ಫ್ಯೂಚರ್ ಸೈಬರ್ ಸೆಕ್ಯೂರಿಟಿ ಇನಿಷಿಯೇಟಿವ್ಸ್ ವಿತ್ ಟೆರಿಟೋರಿಯಲ್ ಆರ್ಮಿ. ಸೊ ಆರ್ಮಿಗಳ ಒಳಗೆ ಅವ್ರಿಗೆ ಒಂದು ರೀತಿಯ ಒಂದು ಅಪರ್ಚುನಿಟಿ ಕೂಡ ಕೊಡ್ತಾರೆ. ಓಕೆ, ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಥಿಂಗ್. ಸೊ ಇಂಡಿಯನ್ ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಅಂತಂದರೆ ಇಟ್ ಇಸ್ ಪಾರ್ಟ್ ಆಫ್ ಇಂಡಿಯನ್ ಆರ್ಮಿ ದ್ಯಾಟ್ ಕನ್ಸಿಸ್ಟ್ ವಾಲಂಟಿಯರ್ಸ್ ಹೂ ಅಂಡರ್ಗೋ ಮಿಲಿಟರಿ ಟ್ರೈನಿಂಗ್ ಆ್ಯಂಡ್ ಸರ್ವ್ ವೆನ್ ರಿಕ್ವೈರ್ಡ್. ಓಕೆನಾ? ಸೊ ಓನ್ಲಿ ವೆನ್ ರಿಕ್ವೈರ್ಡ್ ಇರುತ್ತೆ ಅವಾಗ ಸರ್ವ್ ಮಾಡ್ತಾರೆ ಅವರು. ಅನ್ಲೈಕ್ ದ ರೆಗ್ಯುಲರ್ ಆರ್ಮಿ ಆಫೀಸರ್ಸ್, ಟೆರಿಟೋರಿಯಲ್ ಆರ್ಮಿ ಆಫೀಸರ್ಸ್ ಮೇಂಟೈನ್ ದರ್ ಸಿವಿಲಿಯಲ್ ಜಾಬ್ಸ್ ವೆಲ್ ಡೆಡಿಕೇಟಿಂಗ್ ಫ್ಯೂ ವೀಕ್ಸ್ ಈಚ್ ಇಯರ್ ಫಾರ್ ದ ಮಿಲಿಟರಿ ಸರ್ವಿಸ್. ಸೊ ನಾರ್ಮಲ್ ಸಿವಿಲ್ ಕೆಲಸ ಮಾಡ್ತಿರ್ತಾರೆ, ಬಟ್ ಅವರಿಗೆ ಆರ್ಮಿ ಕೆಳಗಡೆ ಟ್ರೈನ್ ಮಾಡಿರುತ್ತೆ. ಇನ್ ಕೇಸ್ ಮುಂದೆ ವಾರ್ ಆಯಿತು, ಇನ್ ಕೇಸ್ ನೆಸೆಸಿಟಿ ಇತ್ತು ಅಂದಾಗ ಅವಾಗ ಏನು ಮಾಡ್ತಾರೆ ಅಂದರೆ ಅವರನ್ನು ಮಿಲಿಟರಿ ಜೊತೆಗೆ ಜಾಯ್ನ್ ಆಗೋದಕ್ಕೆ ಅಲೋ ಮಾಡ್ತಾರೆ. ಓಕೆ, ಇದು ಈ ಪ್ಲಾಟ್ಫಾರ್ಮ್ ಮಾಡುತ್ತೆ. ಈ ಪ್ಲಾಟ್ಫಾರ್ಮಲ್ಲಿ ಮೋಟಿವೇಟೆಡ್ ಇಂಡಿವಿಜುವಲ್ಸ್ಗೆ ನ್ಯಾಷನಲ್ ಸೆಕ್ಯೂರಿಟಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಇದು ರೋಲ್ ಏನಪ್ಪ ಅಂತಂದರೆ ದೇ ಆರ್ ಕಾಲ್ಡ್ ಆಸ್ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರೀತಾರೆ. ಫಸ್ಟ್ ಲೈನ್ ಯಾರು? ಆಬ್ವಿಯಸ್ ದ ರಿಯಲ್ ಇಂಡಿಯನ್ ಆರ್ಮಿ ಇರುತ್ತಲ್ಲ, ಅದು ಫಸ್ಟ್ ಲೈನ್. ಸೆಕೆಂಡ್ ಆರ್ಮಿ ಅಂತಂದರೆ ಸೆಕೆಂಡ್ ಲೈನ್ ಅಂದರೆ ಟೆರಿಟೋರಿಯಲ್ ಆರ್ಮಿ. ಇವ್ರು ಏನು ಮಾಡ್ತಾರೆ, ರೆಗ್ಯುಲರ್ ಆರ್ಮಿ ಸ್ಟ್ಯಾಟಿಕ್ ಡ್ಯೂಟಿನ ರಿಲೀವ್ ಮಾಡ್ತಿರ್ತಾರೆ, ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಸೊ ಅವರು ಬ್ಯುಸಿ ಆದಾಗ ಬೇರೆ ಕೆಲಸನ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ನ್ಯಾಚುರಲ್ ಕ್ಯಾಲಮಿಟಿ ಜೊತೆ ವರ್ಕ್ ಮಾಡೋದಕ್ಕಾಗಲಿ, ಎಸೆನ್ಷಿಯಲ್ ಸರ್ವಿಸ್ನ ಮೇಂಟೈನ್ ಮಾಡೋದಕ್ಕಾಗಲಿ ಅಲ್ಲಿ ಇವರು ಅಸಿಸ್ಟ್ ಮಾಡ್ತಾರೆ. ಸೊ ಮೋಟೋ ಏನಪ್ಪ ಇವ್ರದ್ದು ಮೋಟೋ? ಸಾವಧಾನಿ ಸೂರ್ತ ಅಂತೇಳಿ ಅಂದರೆ ವಿಜಿಲೆನ್ಸ್ ಆ್ಯಂಡ್ ವೆಲ್ಲರ್ ಬಗ್ಗೆ ಮಾತಾಡ್ತಾರೆ. ಸೊ ಪಾರ್ಟ್ ಟೈಮ್ ವಾಲಂಟರಿ ಫೋರ್ಸ್ ಇರುತ್ತೆ. 1948 ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಹೆಡ್ ಕ್ವಾರ್ಟರ್ಸ್ ನ್ಯೂ ದೆಹಲಿಯಲ್ಲಿದೆ. ಸೊ ಈ ಸಿಟಿಸನ್ಸ್ಗೆ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಸಿಟಿಸನ್ಸ್ ಆಫ್ ಇಂಡಿಯಾ 18 to 42 ಇಯರ್ಸ್ ಆಫ್ ಇರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಅಂದರೆ ಗ್ರಾಜುಯೇಟ್ ಫ್ರಮ್ ಎನಿ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕ್ಯಾಂಡಿಡೇಟ್ ಮಸ್ಟ್ ಬಿ ಫಿಸಿಕಲ್ ಆ್ಯಂಡ್ ಮೆಡಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಆ್ಯಂಡ್ ಹಿ ಶುಡ್ ಬಿ ಗೇನ್ಫುಲಿ ಎಂಪ್ಲಾಯ್ಡ್. ನಾಟ್ ಎಲಿಜಿಬಲ್ ಯಾರಂದರೆ ಸರ್ವ್ ಮೆಂಬರ್ಸ್ ಆಫ್ ದ ರೆಗ್ಯುಲರ್ ಆರ್ಮಿ, ನೇವಿ, ಏರ್ಫೋರ್ಸ್, ಪೊಲೀಸ್, GRF, ಪ್ಯಾರಾಮಿಲಿಟರಿ ಫೋರ್ಸ್ ಆಲ್ರೆಡಿ ಇರ್ತಾರಲ್ಲ ಅವರಿಗೆ ಟೆರಿಟೋರಿಯಲ್ ಆರ್ಮಿ ಒಳಗಡೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡೋಂಗಿಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ TCQ 3 ಆ್ಯಂಡ್ ಟೆರಿಟೋರಿಯಲ್ ಆರ್ಮಿ.
ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು ಥಿಕ್ಸೆ ಮೊನಸ್ಟರಿ. ಸೊ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ರೀಸೆಂಟಾಗಿ US ಅಂಬಾಸಿಡರ್ ಇಂಡಿಯಾ ವಿಸಿಟ್ ಮಾಡಿದಾಗ ದಟ್ ಸರ್ಜಿಯೋ ಗೋರನ್ ಅವರು ಥಿಕೆ ಮೊನಸ್ಟರಿ ಇನ್ ಲಡಾಖ್ನು ಕೂಡ ವಿಸಿಟ್ ಮಾಡಿದರು. ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಅಬೌಟ್ ಥಿಕ್ಸೆ ಮೊನಸ್ಟರಿ ಬಗ್ಗೆ ಮಾತಾಡ್ಬೇಕಂತಂದರೆ ಇಟ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಪ್ರಾಮಿನೆಂಟ್ ಮೊನಸ್ಟರಿ ಕಾಂಪ್ಲೆಕ್ಸಸ್ ಇನ್ ಸೆಂಟ್ರಲ್ ಲಡಾಖಲ್ಲಿದೆ. ಅದು ಅದನ್ನು 1433 1433ನೇ ಇಸ್ವಿಯಲ್ಲಿ ಕಂಡುಹಿಡಿಯಲಾಗಿತ್ತು. ಇಟ್ ಬಿಲಾಂಗ್ಸ್ ಟು ಗೆಲುಗ್ ಸೆಕ್ಟ್. ಇದನ್ನು ಫೌಂಡ್ ಮಾಡಿದ್ರೆ ಯಾರಪ್ಪ ಅಂತಂದರೆ ಸ್ಪೋನ್ ಪಾಲ್ಡೆನ್ ಶೆಹ್ರಾಬ್ ಅಂತ, ವಿತ್ ಇಸ್ ಮಾಸ್ಟರ್ ದ್ಯಾಟ್ ಈಸ್ ಜಾಂಗ್ಸೆಮ್ ಸೆರಾಬ್ ಜಾಂಗ್ ಅಂತ, ಹೂ ಈಸ್ ಆಲ್ಸೋ ದ ಫೌಂಡರ್ ಆಫ್ ಗೇಲ್ಗೂಪಾ ಸ್ಕೂಲ್ ಆಫ್ ಟಿಬೆಟನ್ ಬುದ್ಧಿಸಮ್. ಸೊ ಬುದ್ಧಿಸಮಲ್ಲಿ ಬೇರೆ ಬೇರೆ ಸೆಕ್ಟ್ ಇದೆ, ಅದರಲ್ಲಿ ಒಂದು ಗೇಲ್ಗೂಪಾ ಅಥವಾ ಗೆಲುಗ್ ಸೆಕ್ಟ್ ಅಂತ ಇದೆ. ಅದನ್ನು ಫೌಂಡ್ ಮಾಡಿದ್ರೆ ಯಾರು? ಜಾಂಗ್ಸೆಮ್ ಸೆರಾಬ್ ಜಾಂಗ್ ಅಂತ. ಆರ್ಕಿಟೆಕ್ಚರ್, ದ ಸ್ಟ್ರಕ್ಚರ್ ಆ್ಯಂಡ್ ದ ಆರ್ಕಿಟೆಕ್ಚರ್ ಯಾವುದರಲ್ಲಿದೆ ಅಂತಂದರೆ ಇಟ್ ರೆಸೆಂಬಲ್ಸ್ ಪೋತಲಾ ಪ್ಯಾಲೇಸ್ ಇನ್ ಲ್ಹಾಸಾ ಟಿಬೆಟ್. ಸೊ ಟಿಬೆಟಲ್ಲಿ ಒಂದು ಪ್ಯಾಲೇಸ್ ಇದೆ. ಸೊ ಸೇಮ್ ಟು ಸೇಮ್ ಆ ಪ್ಯಾಲೇಸ್ನ ಇದು ರೆಪ್ಲಿಕೇಟ್ ಮಾಡುತ್ತೆ. ಓಕೆ, ಸೊ ಇಮೇಜಸ್ ನೋಡಿರ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಇಮೇಜಸಲ್ಲಿ ನೋಡಿರ್ತೀರ ನೀವು ಈ ರೀತಿಯಾದಂಥ ಒಂದು ಇಮೇಜ್ನ. ಲಡಾಖ್ ಬಗ್ಗೆ ಯಾರಾದರೂ ಟ್ರಿಪ್ ಅಥವಾ ಎಂತೂಸಿಯಸ್ಟ್ ಇರ್ತೀರ ಅಂತಂದರೆ ಅದನ್ನು ನೋಡಿದಾಗ ಇದೊಂದು ಇಮೇಜ್ ಅಂತೂ ನೋಡಿರ್ತೀರ ನೀವು. ಸೊ ಫೀಚರ್ಸ್ ಆಫ್ ದ ಥಿಕ್ಸೆ ಮೊನಸ್ಟರಿ ಅಂತಂದರೆ ಆರ್ಕಿಟೆಕ್ಚರಲ್ಲಿ ವೆರಿ ಯೂನಿಕ್ ಇದೆ ಇದು. ಇದರಲ್ಲಿ 12 ಸ್ಟೋರಿ ಕಾಂಪ್ಲೆಕ್ಸ್ ಇದೆ ವಿಚ್ ರಿಸೆಂಬಲ್ಸ್ ಪೋತಲಾ ಪ್ಯಾಲೇಸ್ ಆಫ್ ಲ್ಹಾಸಾ ಆ್ಯಂಡ್ ಈಸ್ ಒನ್ ಆಫ್ ದ ಮೋಸ್ಟ್ ವಿಜುವಲಿ ಸ್ಟ್ರೈಕಿಂಗ್ ಮೊನಸ್ಟರೀಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ಸರ್ ಬೈಕಲ್ಲಿ ಹೋಗುವಂಥ ಎಂತೂಸಿಯಸ್ಟ್ ಎಲ್ಲರೂ ಇದನ್ನು ವಿಸಿಟ್ ಮಾಡ್ಕೊಂಬರ್ತಾರೆ. ಇಟ್ ಇಸ್ ಆಲ್ಸೋ ಹೋಮ್ ಟು 15 ಮೀಟರ್ ಹೈ ಸ್ಟ್ಯಾಚ್ಯೂ ದ್ಯಾಟ್ ಈಸ್ ಮೈತ್ರೇಯ ಬುದ್ಧ ವಿಚ್ ವಾಸ್ ಇನ್ಸ್ಟಾಲ್ಡ್ ಇನ್ 1980s. ಸೊ ಮೈತ್ರೇಯ ಬುದ್ಧ ಅನ್ನೋದು ಒಂದು ಇನ್ಕಾರ್ನೇಷನ್ ಆಫ್ ಬೋಧಿಸತ್ವ ಅಂತ ಕರೀತಾರೆ, ಫ್ಯೂಚರ್ ಬುದ್ಧ ಅಂತ ಕರೀತಾರೆ. ಓಕೆ, ಸೊ ನಾವೆಂಗೆ ಹಿಂದೂಯಿಸಮಲ್ಲಿ ಕಲ್ಕಿ ಬರ್ತಾನೆ ಅಂತ ಹೇಳ್ತೀವಲ್ಲ, ಸೊ ಮುಂದಿನ ಫ್ಯೂಚರಲ್ಲಿ ಟು ಫೈಟ್ ಅಗೇನ್ಸ್ಟ್ ಏನಂತಾರೆ ಕಲಿಯುಗನ ಎಂಡ್ ಮಾಡೋದವಾಗ ಒಂದು ರಾಕ್ಷಸ ಬರ್ತಾರೆ, ರಾಕ್ಷಸನ ಹೊರಡೋಕ್ಕೋಸ್ಕರ ಒಂದು ವಿಷ್ಣು ಕಲ್ಕಿ ರೂಪದಲ್ಲಿ ಬರ್ತಾನೆ ಅಂತ ಹೇಗೆ ನಾವು ಬಿಲೀವ್ ಮಾಡ್ತೀವಲ್ಲ, ಅದೇ ಥರ ಬುದ್ಧಿಸಮಲ್ಲಿ ಮೈತ್ರೇಯ ಬುದ್ಧ ಫ್ಯೂಚರ್ಲಿ ಬರ್ತಾನೆ ಅಂತ ಬಿಲೀವ್ ಮಾಡ್ತಾರೆ. ಸೊ ಕಲ್ಚರಲ್ ಅಸೆಟ್ಸ್ ಏನಂದರೆ ಇದರಲ್ಲಿ ಸ್ತೂಪಸ್ ಇದೆ, ಸ್ಟ್ಯಾಚ್ಯೂಸ್ ಇದೆ, ತಾಂಕಾಸ್ ಇದೆ, ವಾಲ್ ಪೇಂಟಿಂಗ್ಸ್ ಇದೆ, ಎಕ್ಸೆಟ್ರಾ ಎಲ್ಲ ಕಂಡು ಬರುತ್ತೆ ಇದರಲ್ಲಿ. ಆ್ಯಂಡ್ ಎವ್ರಿ ವರ್ಷ ಒಂದು ಆ್ಯನ್ಯುವಲ್ ಫೆಸ್ಟಿವಲ್ ನಡೆಯುತ್ತೆ ಅಲ್ಲಿ. ಸೊ ಮೊನಸ್ಟರಿಯಲ್ಲಿ ಪ್ರೆನ್ಸ್ಟಿಕ್ಸ್ ಅವ್ರನ್ನ ಏನು ಮಾಡ್ತಾರೆ, ಗುಸ್ತೋ ರಿಚುವಲ್ ಅಂತ ಫಾಲೋ ಮಾಡ್ತಾರೆ. ಸೊ ಗುಸ್ತೋ ರಿಚುವಲ್ ಈ ರೀತಿ ಒಂದು ಚೆನ್ನಾಗಿರುವಂಥ ಬಟ್ಟೆ ಹಾಕಿ ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾರೆ ಅದರಲ್ಲಿ. ಸೊ ಇಟ್ ಈಸ್ ಹೆಲ್ಡ್ ಫ್ರಮ್ ದ 17th ಆ್ಯಂಡ್ 19th ಡೇ ಆಫ್ ದ 9th ಮಂತ್ ಆಫ್ ದ ಟಿಬೆಟನ್ ಕ್ಯಾಲೆಂಡರ್. ಸೊ 9th ಮಂತ್ ಯಾವಾಗ ಅಕ್ಟೋಬರ್ ಟು ನವಂಬರ್ ಮಾಡ್ತಾರೆ. ಸೊ ರಿಲಿಜಿಯಸ್ಲಿ ಬಂದರೆ ಥಿಕ್ಸೆ ಫಂಕ್ಷನ್ಸ್ ಆ್ಯಸ್ ಅ ಮೇಜರ್ ಸೆಂಟರ್ ಫಾರ್ ಮೊನೋಸ್ಟಿಕ್ ಎಜುಕೇಷನ್ ಆ್ಯಂಡ್ ಸ್ಪಿರಿಚುವಲ್ ಟ್ರೈನಿಂಗ್ ಇನ್ ಲಡಾಖ್. ಸೊ ದಿಸ್ ಈಸ್ ಅಬೌಟ್ ಥಿಕ್ಸೆ ಮೊನಸ್ಟರಿ. ಸೊ ಸಿಂಪಲಾಗಿ ಕೇಳಿದರೆ ಥಿಕ್ಸೆಯಲ್ಲಿ ಕಂಡು ಬರುತ್ತೆ, ನಮಗೆ ಲಡಾಖಲ್ಲಿ ಕಂಡು ಬರುತ್ತೆ. ಇಟ್ ಈಸ್ ಆಲ್ಸೋ ಅ ರೆಪ್ಲಿಕೇಶನ್ ಆಫ್ Potala Palace which belongs to Lhasa, Tibet. Okay, so this is about Thix. Next ಒಂದು ಇಂಪಾರ್ಟೆಂಟ್ ಎಡಿಟೋರಿಯಲ್ ಬಗ್ಗೆ ನೋಡೋಣ, ವಿಚ್ ಟಾಕ್ಸ್ ಅಬೌಟ್ 8.7 crore ನೀಟ್ ಯೂತ್ ರೀಇಮ್ಯಾಜಿನಿಂಗ್ ಸ್ಕಿಲ್ಲಿಂಗ್. ಸೊ ನೀಟ್ ಅಂದರೆ ನೀಟ್ ಎಕ್ಸಾಮ್ ಅಲ್ಲ, ಅದರ ಬದಲು ಬೇರೆ ಬಗ್ಗೆ ಮಾತಾಡುತ್ತೆ. ಏನಪ್ಪ ಅಂದರೆ ರೀಸೆಂಟಾಗಿ ನೀಟ್ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದೆ. ಸೊ ಆ ರಿಪೋರ್ಟಲ್ಲಿ ನೀಟ್ ಅಂತ ಒಂದು ಯೂತ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ನೀಟ್ ಅಂದರೆ ಏನು? ಫುಲ್ ಫಾರ್ಮು ನಾಟ್ ಇನ್ ಎಜುಕೇಷನ್, ನಾಟ್ ಇನ್ ಎಂಪ್ಲಾಯ್ಮೆಂಟ್, ನಾಟ್ ಇನ್ ಟ್ರೈನಿಂಗ್. ಸೊ ದಿಸ್ ಇನ್ಕ್ಲೂಡ್ಸ್ ಅನ್ಎಂಪ್ಲಾಯ್ಡ್. ಸೊ ಇದಕ್ಕೆ ನೀಟ್ ಯೂತ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಅದರಲ್ಲಿ. ಸೊ ಇದರ ಪ್ರಕಾರ ಟೋಟಲ್ ಆಗಿ 8.7 crore ಇಂಡಿಯನ್ಸ್ 15 to 29 ಏಜಲ್ಲಿರುವಂಥವ್ರು ದೇ ಆರ್ ನೇದರ್ ಸ್ಟಡಿಂಗ್, ನೇದರ್ ವರ್ಕಿಂಗ್ ಆ್ಯಂಡ್ ನಾರ್ ಅಂಡರ್ ಗೋಯಿಂಗ್ ಎನಿ ಟ್ರೈನಿಂಗ್. ಓಕೆನಾ? ಸೊ ಆ ಯೂತ್ಗೆ ನೀಟ್ ಯೂತ್ ಅಂತ ಕರೀತಿದ್ದಾರೆ. ಸೊ ಇದನ್ನು ಯಾವುದ್ರ ಮೇಲೆ ಅಂತಂದರೆ 78th ರೌಂಡ್ ಆಫ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಮಾಡಲಾಗಿತ್ತು ರೀಸೆಂಟಾಗಿ. ಆ ಸರ್ವೆ ಮೇಲೆ ನಂಬರ್ಸ ತೊಗೊಂಬರಲಾಗಿದೆ. This represents young people are not making a direct transition from education to the employment or skill development. ಎಜುಕೇಷನ್ ಆಗ್ತಾ ಇದೆ, ಡಿಗ್ರಿ ಮುಗಿತಾ ಇದೆ, ಡಿಗ್ರಿ ಮುಗಿದ ತಕ್ಷಣ ಅವ್ರಿಗೆ ಒಂದು ಜಾಬು ಸಿಗ್ತಾ ಇಲ್ಲ, ಸ್ಕಿಲ್ ಟ್ರೈನಿಂಗ್ ಆಗ್ತಾ ಇಲ್ಲ. ಸೊ ಇವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇಂಡಿಯಾಸ್ ವರ್ಕ್ ಫೋರ್ಸ್ ಆ್ಯಂಡ್ ಲರ್ನರ್ಸ್ ಆರ್ ಕ್ಲಾಸಿಫೈಡ್ ಇಂಟು 5 ಗ್ರೂಪ್ಸ್. ಸೊ ಅದರಲ್ಲಿ ಒಂದು ಸ್ಕೂಲಿಂಗ್ ನಡೀತಾ ಇದೆ ಸ್ಕೂಲಲ್ಲಿ, ಸೆಕೆಂಡು ಟರ್ಷರಿ ಎಜುಕೇಷನ್ ನಡೀತಾ ಇದೆ, ಮೂರನೇದು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ವರ್ಕಲ್ಲಿ ನಡೆಯುತ್ತೆ, ನಾಲ್ಕನೇದು ನೀಟ್ ಯೂತ್, ಐದನೇದು ವಿಮೆನ್ ಅಂತ ಡಿವೈಡ್ ಮಾಡಲಾಗಿದೆ ಈ ರಿಪೋರ್ಟಲ್ಲಿ. ಸೊ ಈಚ್ ಗ್ರೂಪ್ ಫೇಸಸ್ ಡಿಫ್ರೆಂಟ್ ಕನ್ಸ್ಟೆಂಟ್ಸ್ ಆ್ಯಂಡ್ ನೀಡ್ಸ್ ಡಿಫ್ರೆಂಟ್ ಇಂಟರ್ವೆನ್ಷನ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಆರ್ಟಿಕಲಲ್ಲಿ ದೇ ಆರ್ ಫೋಕಸಿಂಗ್ ಮೇನ್ಲಿ ಆನ್ ದಿಸ್ ಪರ್ಟಿಕ್ಯುಲರ್ ನೀಟ್ ಯೂತ್ ಬಗ್ಗೆ. ಇದರಲ್ಲಿ ಮೇಜರ್ ಕೋರ್ ಪ್ರಾಬ್ಲಮ್ ಏನಂತ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಸೊ ಕೋರ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಡಿಗ್ರೀಸ್ ವಿತೌಟ್ ಜಾಬ್ಸ್ ಅಂತ. ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಬಟ್ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ. ಏನಂದರೆ ಓನ್ಲಿ ಔಟ್ ಆಫ್ 100%ಅಲ್ಲಿ ಓನ್ಲಿ 8.25% ಅಷ್ಟೇ ಗ್ರ್ಯಾಜುಯೇಟ್ಸ್ಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ಅದು ಯಾವ ಥರ ಎಂಪ್ಲಾಯ್ಮೆಂಟ್? ದ್ಯಾಟ್ ಮ್ಯಾಚಸ್ ದೇರ್ ಕ್ವಾಲಿಫಿಕೇಷನ್ಸ್. ನೀವು ನೋಡಿರ್ತಾರೆ ಎಷ್ಟೊಂದು ಜನ ಇಂಜಿನಿಯರಿಂಗ್ ಮಾಡಿ ಕೂಡ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದೇನಂತಂದರೆ ದ್ಯಾಟ್ ಡಸಂಟ್ ಮ್ಯಾಚ್ ದೇರ್ ಕ್ವಾಲಿಫಿಕೇಷನ್ಸ್. ಸೊ ಅವರು ಕ್ವಾಲಿಫೈ ಮಾಡಿರುವಂಥದ್ದನ್ನು ಮ್ಯಾಚ್ ಮಾಡುವಂತಹ ರೋಲ್ಸ್ ಸಿಗೋದು ಓನ್ಲಿ ಫಾರ್ 8.25% ಅಷ್ಟೇ. ಉಳಿದಿರಲ್ಲಿ ವಾಸ್ಟ್ ಮೆಜಾರಿಟಿ ಆಫ್ ಡಿಗ್ರಿ ಹೋಲ್ಡರ್ಸ್ ಏನು ಮಾಡ್ತಾರೆ, ಅನ್ರಿಲೇಟೆಡ್ ಫೀಲ್ಡ್ಸಲ್ಲಾಗಲಿ, ಅನೇಬಲ್ ಟು ಫೈಂಡ್ ಸೂಟೇಬಲ್ ವರ್ಕ್ಕಾಗಲಿ, ಹಾಗೆ ಅನ್ಎಂಪ್ಲಾಯ್ಡಾಗಿ ಇರ್ತಾರೆ. ರೀಸನ್ಸ್ ಯಾಕಪ್ಪ ಅಂತಂದರೆ ಒಂದು
ಪ್ರಾಕ್ಟಿಕಲ್ ಎಕ್ಸ್ಪೋಸರ್ ತುಂಬ ಲಿಮಿಟೆಡ್ ಇರುತ್ತೆ. ಸ್ಕೂಲಲ್ಲಿ ಅಥವಾ ಕಾಲೇಜಸ್ ಆಗಲಿ ಓನ್ಲಿ ರಿಲೇಟೆಡ್ ಟು ಥಿಯರಿಟಿಕಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಎಕ್ಸ್ಪೋಜರ್ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸ್ಪೋಸರ್ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಆಲ್ಸೋ ಇಂಡಸ್ಟ್ರಿ ಅಲೆಂಡ್ ಟ್ರೈನಿಂಗ್ ಸಿಗ್ತಾ ಇಲ್ಲ ಅವ್ರಿಗೆ. ಟ್ರೈನಿಂಗ್ ಯಾವ ಥರ ಇದೆ ಅಂತಂದರೆ ಏಜ್ ಓಲ್ಡ್ ಸಿಲೆಬಸ್ ಇರುತ್ತೆ, ಏಜ್ ಓಲ್ಡ್ ಕ್ರೈಟೇರಿಯಾಸ್ ಇರುತ್ತೆ, ಅದನ್ನೇ ಫಾಲೋ ಮಾಡ್ತಾರೆ ಏನಾದರೂ ಕೊಡೋ. ಸೊ ಹಾಗಾಗಿ ಇಂಡಸ್ಟ್ರಿ ಏನು ಡಿಮ್ಯಾಂಡ್ ಮಾಡುತ್ತೆ ಅವ್ರ ಹತ್ರ ಅದನ್ನು ಅವ್ರಿಗೆ ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಡಿಗ್ರಿ ಡಸ್ ನಾಟ್ ಆಟೋಮೆಟಿಕಲಿ ಟ್ರಾನ್ಸ್ಲೇಟ್ ಇಂಟು ಎಂಪ್ಲಾಯಬಿಲಿಟಿ. ತುಂಬ ಹೇಳಿದ್ದಾರೆ ಇದನ್ನು ನಾರಾಯಣಮೂರ್ತಿ ಅವರು. ಆಲ್ಮೋಸ್ಟ್ 20 years ಬ್ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ನಾರಾಯಣಮೂರ್ತಿ ಅವರು. ಓಕೆ, ಅವ್ರು ಏನು ಹೇಳಿದ್ರು ಅಂದರೆ ಇಂಡಿಯಾದಲ್ಲಿ ಡಿಗ್ರಿ ಬರ್ತಾ ಇದೆ, ಡಿಗ್ರಿ ಆಗ್ತಾ ಇದೆ, ಬಟ್ ಇಂಡಸ್ಟ್ರಿ ಡಿಮ್ಯಾಂಡ್ ಮಾಡ್ತಾ ಇರೋದು ಬೇರೆ ಸ್ಕಿಲ್ಸ್ನ, ನೀವು ಕೊಡ್ತಾ ಇರೋದು ಸ್ಕಿಲ್ಸ್ ಡಿಫ್ರೆಂಟ್ ಆಗಿದೆ. ಸೊ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ 20 ವರ್ಷದಿಂದ ಹೇಳ್ತಾ ಇದ್ದಾರೆ. ಸೊ ವೈ ಕಾಸ್ಟ್ ಬಿಕಮ್ಸ್ ಅ ಬ್ಯಾರಿಯರ್. ಇದ್ರೇನಾಗುತ್ತೆ ಅಂದರೆ ಪೇಯ್ಡ್ ಸ್ಕಿಲ್ಲಿಂಗ್ ಪ್ಲಸ್ ಕಾಲೇಜ್ ಫೀಸ್ ಪ್ಲಸ್ ಪ್ರೈವೇಟ್ ಟ್ಯೂಷನ್ ಇಸ್ ಈಕ್ವಲ್ ಟು ಅನ್ಅಫೋರ್ಡೆಬಲ್ ಫಾರ್ ಮೆನಿ ಪ್ರೈವೇಟ್ ಸ್ಟೂಡೆಂಟ್ಸ್ ಫ್ರಮ್ ಲೋ ಇನ್ಕಮ್ ಫ್ಯಾಮಿಲೀಸ್. ಓಕೆನಾ, ಆಲ್ರೆಡಿ ಕಾಲೇಜ್ ಫೀಸ್ ಕೊಡ್ತಾ ಇದ್ದಾರೆ, ಅದ್ರ ಮೇಲೆ ಮತ್ತೆ ಸ್ಕಿಲ್ಲಿಂಗೋಸ್ಕರ ಸಪ್ರೇಟಾಗಿ ದುಡ್ಡು ಕೊಡಬೇಕು, ಮತ್ತು ಪ್ರೈವೇಟ್ ಟ್ಯೂಷನ್ ಸಪ್ರೇಟ್ ದುಡ್ಡು ಕೊಡಬೇಕು. ಹಾಗಾಗಿ ಇಟ್ ಬಿಕಮ್ಸ್ ಅ ಬ್ಯಾರಿಯರ್. ಇದರಿಂದ 2 ಪಾಸಿಬಲ್ ಪಾತ್ ಇರುತ್ತೆ. ಒಂದು, ಟೇಕ್ ಅಪ್ ಎನಿ ಜಾಬ್ ಫಾರ್ ಇನ್ಕಮ್ ಫಾರ್ ದ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಇವನ್ ಇಫ್ ಲೋ ಪೇಯಿಂಗ್ ಅನ್ರಿಲೇಟೆಡ್ ಇದ್ರೂ ಕೂಡ. ಡಿಗ್ರಿ ಮುಗಿದ ತಕ್ಷಣ ಏನು ಮಾಡ್ತಾರೆ, ಯಾವುದೋ ಒಂದು ಚಿಕ್ಕ ಕೆಲಸ ಸಿಕ್ಕರು ಸಾಕು ಅಂದ್ಕೊಂಡು ತುಂಬ ಜನ ಕೆಲಸ ತೊಗೋತಾರೆ. ಇನ್ನೊಂದು, ದೇ ಆರ್ ಅನೇಬಲ್ ಟು ಟ್ರಾನ್ಸಿಷನ್ ಫ್ರಮ್ ಇನ್ ಟು ದ ವರ್ಕ್ ಆ್ಯಂಡ್ ಇವೆಂಚುಲಿ ಬಿಕಮ್ ನೀಟ್ ಅಂದರೆ ನಾಟ್ ಇನ್ ಎಜುಕೇಷನ್, ನಾಟ್ ಇನ್ ಎಂಪ್ಲಾಯ್ಮೆಂಟ್, ನಾಟ್ ಇನ್ ಟ್ರೈನಿಂಗ್ ಅಂತ. ಓಕೆ, ಸೊ ನೀಟ್ ಯೂತ್ ಫೇಸ್ ಫೈನಾನ್ಷಿಯಲ್ ಡಿಫಿಕಲ್ಟ್. ಯಾಕಂದರೆ ಒಂದು, ಈ ಡಿಗ್ರಿ ಮುಗಿದ ತಕ್ಷಣ ನೋ ಇನ್ಕಮ್ ಇರುತ್ತೆ, ಆ್ಯಂಡ್ ಆಲ್ರೆಡಿ ಅವರು ಡಿಗ್ರಿ ಮೇಲೆ ಆಲ್ಮೋಸ್ಟ್ ನಾರ್ಮಲ್ ಡಿಗ್ರಿ ತೊಗೊಳ್ಳಿ ನೀವು 4 ವರ್ಷ ಡಿಗ್ರಿಗೆ, ಇಂಜಿನಿಯರ್ ಡಿಗ್ರಿ ಅಂದರೆ ಆಲ್ಮೋಸ್ಟ್ ಒಂದು 8 lakhs rupees ಬರೀ ಡಿಗ್ರಿ ಮೇಲೆ ಸ್ಪೆಂಡ್ ಮಾಡಿರ್ತೀರ. ಅದಾದಮೇಲೆ ಹಾಸ್ಟೆಲ್ ಅದೆಲ್ಲ ಸೇರ್ಕೊಂಡು ಆಲ್ಮೋಸ್ಟ್ ಒಂದು 20 to 25 lakhs rupees ನೀವು ಡಿಗ್ರಿ ಮೇಲೆ ಸ್ಪೆಂಡ್ ಮಾಡಿರ್ತೀರ. ಸೊ ಆಸ್ ಅ ರಿಸಲ್ಟ್ ಎಜುಕೇಷನ್ಸ್ ಕಾಸ್ಟ್ ತುಂಬ ಹೈ ಆಗಿರುತ್ತೆ. ನೆಕ್ಸ್ಟ್, ಇದಾದಮೇಲೆ ಡಿಗ್ರಿ ಮುಗಿದ್ಮೇಲೆ ಯಾರೋ ಒಬ್ಬರು 30,000 50,000 1 lakh ಒಳಗಡೆ ನಿಮಗೆ ಸ್ಕಿಲ್ಲಿಂಗ್ ಕೊಡ್ತೀವಿ ಅಂದ ತಕ್ಷಣ ದ್ಯಾಟ್ ಬಿಕಮ್ಸ್ ಅ ಹ್ಯೂಜ್ ಬರ್ಡನ್. ಸೊ ಹಾಗಾಗಿ ಪೇಯ್ಡ್ ಸ್ಕಿಲ್ಲಿಂಗ್ ಬಿಕಮ್ಸ್ ದ ಹಾರ್ಡೆಸ್ಟ್ ಫಾರ್ ದೀಸ್ ಹೂ ನೀಡ್ ಇಟ್ ಮೋಸ್ಟ್. ಓಕೆನಾ, ಸೊ ಇವಾಗ ಅದಕ್ಕೆ ಈ ಆರ್ಟಿಕಲಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ವಿ ಹ್ಯಾವ್ ಟು ಬ್ರಿಂಗ್ ಸ್ಕಿಲ್ಲಿಂಗ್ ಇನ್ ಟು ದ ಸ್ಕೂಲ್ಸ್ ಅಂತ ಹೇಳ್ತಿದ್ದಾರೆ. ಏನಂದರೆ ಮೂವ್ ಸ್ಕಿಲ್ಲಿಂಗ್ ಇನ್ ಟು ದ ಸ್ಕೂಲ್ ಸಿಸ್ಟಮ್, ನಾಟ್ ಅನ್ ಆಪ್ಷನ್ ಆಫ್ಟರ್ ದ ಎಜುಕೇಷನ್ ಮುಗಿದ್ಮೇಲೆ ಆಪ್ಷನ್ ಅಂತ ಇಡೋದಲ್ಲ. ಸ್ಕಿಲ್ಲಿಂಗ್ನ ಸ್ಕೂಲಲ್ಲಿ ಇನ್ಕಲ್ಕೇಟ್ ಮಾಡಿ. ಸೊ ಇದಕ್ಕೆ ಯೂನಿವರ್ಸಲ್ ಜನರಲ್ ಎಂಪ್ಲಾಯಬಿಲಿಟಿ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಶುಡ್ ಬಿ ಇನ್ಕಲ್ಕೇಟೆಡ್ ಫ್ರಮ್ ಕ್ಲಾಸ್ 6 to class 12 ಓನ್ಲಿ. ಯಾಕಪ್ಪ ಕ್ಲಾಸ್ 6 ಬರೀ ಥಿಯರಿ ಓದಬೇಕು? ಯಾಕೆ ಕ್ಲಾಸ್ 6 ನಿಮಗೆ ಮೈಂಡ್ ಇಂಪ್ರೂವ್ ಮಾಡ್ಕೊಂಡು ಸ್ಕಿಲ್ಲಿಂಗ್ ಮಾಡೋದಕ್ಕಾಗಲ್ವಾ? ಸೊ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೌಶಲ್ ಟ್ರ್ಯಾಕ್ಸ್ ಫ್ರಮ್ ಕ್ಲಾಸ್ 9 ಸ್ಟಾರ್ಟ್ ಮಾಡಿ. ಇದರಲ್ಲಿ ಸ್ಟ್ರಕ್ಚರ್ಡ್ ವೊಕೇಶನಲ್ ಪಾತ್ವೇಸ್ ಫಾರ್ ಡೀಪರ್ ಸ್ಪೆಷಲೈಸೇಷನ್ ಬೇಸ್ಡ್ ಆನ್ ದ ನ್ಯಾಷನಲ್ ಆ್ಯಂಡ್ ಲೋಕಲ್ ಡಿಮ್ಯಾಂಡ್ ಮೇಲೆ. ಸೊ ಏನು ನಡೀತಾ ಇದೆ, ಯಾವ ಸ್ಕಿಲ್ ನಡೀತಾ ಇದೆ, ಅದರ ಮೇಲೆ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫೀವರ್ ದೆನ್ 1 in 12 secondary schools currently offer vocational subjects. ಓಕೆನಾ, ಫಾರ್ ಕ್ಲಾಸಸ್ 10th and 12th ಅವ್ರಿಗೆ ಇನ್ಕ್ಲೂಡ್ ವೊಕೇಶನಲ್ ಸಬ್ಜೆಕ್ಟ್ಸ್ ಇನ್ ಬೋರ್ಡ್ ಸ್ಕೀಮ್ಸ್ ವಿತ್ ಈಕ್ವಲ್ ವೇಟೇಜ್ ಸ್ಟೇಟ್ ಬೋರ್ಡ್ಸ್ ಟು ಅಕ್ಸೆಪ್ಟ್ ರಿವೈಸ್ ಸ್ಕೀಮ್ಸ್ ಫಾರ್ ಸರ್ಟಿಫಿಕೇಷನ್. ಸರಿನಾ, ಈಕ್ವಲ್ ವೇಟೇಜ್ ಕೊಡೋರು ವೊಕೇಶನಲ್ ಸಬ್ಜೆಕ್ಟ್ಸಲ್ಲೂ ಕೂಡ. ಸೊ ಅಂದರೆ ಇವಾಗ ನೋಡಿ, ನಿಮಗೆ ಏನೋ ನಾರ್ಮಲ್ ಥಿಯರಿಟಿಕಲ್ ಸಬ್ಜೆಕ್ಟ್ ಓದೋಕ್ಕೆ ಇಷ್ಟ ಇಲ್ವಾ? ಓಕೆ, ಅಥವಾ ವೊಕೇಶನಲ್ ಸಬ್ಜೆಕ್ಟ್ ತೊಗೊಂಡು ಯಾವ ಸ್ಕಿಲ್ಲಿಂಗ್ ಇದೆ ಆ ಸ್ಕಿಲ್ಲಿಂಗ್ ಮೂಲಕ ನೀವು ಜಾಬ್ ನೋಡ್ಕೊಳ್ಳಿ, ಅದನ್ನಾದರೂ ಮಾಡಿ. ಸೊ ಇದರಲ್ಲಿ ಜನರಲ್ ಎಂಪ್ಲಾಯ್ಮೆಂಟಿನ ಕಂಟಿನ್ಯೂ ಮಾಡಿ, ಎಂಟರ್ಪ್ರಿನರ್ ಸ್ಕಿಲ್ಸ್ನ ಬಿಲ್ಡ್ ಮಾಡಿ, ಆ್ಯಂಡ್ ದೇ ಶುಡ್ ಬಿ ಆಸ್ ಅ ಸಪ್ರೇಟ್ ಸಬ್ಜೆಕ್ಟ್ ಇನ್ ಕ್ಲಾಸ್ 10, 11 and 12. ಓಕೆನಾ, ಸೊ ವೆರಿ ಇಂಪಾರ್ಟೆಂಟ್. ಇದನ್ನು ಆಲ್ರೆಡಿ ಸೌತ್ ಕೊರಿಯಾ ಮತ್ತು ಜಪಾನಲ್ಲಿ ಫಾಲೋ ಮಾಡಿದ್ದಾರೆ. ಸೌತ್ ಕೊರಿಯಾ ಜಪಾನಲ್ಲಿ ಫಾಲೋ ಮಾಡಿದರೆ, ಚೈನಾದಲ್ಲೂ ಕೂಡ ಫಾಲೋ ಮಾಡಿದರೆ. ಏನಪ್ಪ ನಿಮಗೆ ನಾರ್ಮಲ್ ಇರುವಂಥ ಕರಿಕ್ಯುಲನ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ, ನಿಮಗೆ ಇಂಟ್ರೆಸ್ಟ್ ಇಲ್ಲ, ಓಕೆ ಹಂಗಿದ್ರೆ ಓಕೆ, ನಿಮ್ಮನ್ನ ಮುಂಚೆನೇ ಡಿವೈಡ್ ಮಾಡ್ಕೊಂಡು ಯಾವುದೇ ಇಂಡಸ್ಟ್ರಿ ರಿಲೇಟೆಡ್ ಟ್ರೈನಿಂಗ್ ಏನಿದೆ ಅದರಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಮುಗಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಎಂಪ್ಲಾಯಬಿಲಿಟಿ ಸಿಗುತ್ತೆ ನಿಮಗೆ, ಆ ಥರ. ನೆಕ್ಸ್ಟ್, ಸೊ ಅದರಲ್ಲಿ ಏನು ಹೇಳ್ತಾರೆ ಆರ್ಟಿಕಲಲ್ಲಿ, ವಿ ನೀಡ್ ಟು ರಿಫಾರ್ಮ್ ದ ಹೈಯರ್ ಎಜುಕೇಷನ್ ಅಂತ ಹೇಳುತ್ತೆ. ಯಾವ ಥರ? ಶಿಫ್ಟ್ ಫ್ರಮ್ ದ ಜನರಲ್ ಡಿಗ್ರೀಸ್. ಓಕೆನಾ, ಇಂಜಿನಿಯರಿಂಗ್ ಬಿಗೆ ಎಕ್ಸೆಟ್ರಾ ಜನರಲ್ ಡಿಗ್ರಿನ ತೆಗೆದು ಅಪ್ಲೈಡ್ ಇಂಡಸ್ಟ್ರಿಯಲ್ ಆ್ಯಂಡ್ ಸ್ಪೆಷಲೈಸೇಷನ್ ಮೂಲಕ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಗ್ರೇಟರ್ ಯೂಸ್ ಆಫ್ ಅಪ್ರೆಂಟಿಸ್ಶಿಪ್ ಆ್ಯಂಡ್ ವರ್ಕ್ ಇಂಟಿಗ್ರೇಟೆಡ್ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ಪ್ರೋಗ್ರಾಮ್ಸ್, ಇದನ್ನ ಫೋಕಸ್ ಮಾಡಿ. ಆ್ಯಂಡ್ ದೇರ್ ಶುಡ್ ಬಿ ಫ್ಲೆಕ್ಸಿಬಲ್, ಮಾಡ್ಯುಲರ್ ಆ್ಯಂಡ್ ಅರ್ನ್ ವೈಲ್ ಯು ಲರ್ನ್ ಆಪ್ಷನ್ಸ್ ಕೊಡಿ ಫಾರ್ ಸ್ಟೂಡೆಂಟ್ಸ್ ಹೂ ಕೆನಾಟ್ ಅಫೋರ್ಡ್ ಫುಲ್ ಟೈಮ್ ಸ್ಟಡಿ ವಿತೌಟ್ ಇನ್ಕಮ್. ಸರಿನಾ, ನೀವು ಕೆಲಸ ಮಾಡುವಾಗಲೇ ಓದುವಾಗಲೇ ಕೂಡ ನಿಮಗೆ ಅರ್ನ್ ಮಾಡುವಂಥ ಕೆಲಸ ಸಿಗೋ ಥರ ಮಾಡಿ. ಸೊ ದಟ್ ನಿಮಗೆ ಹೈಯರ್ ಎಜುಕೇಷನ್ ಅಥವಾ ಹೈಯರ್ ಸ್ಕಿಲ್ಲಿಂಗ್ ಮಾಡ್ಬೇಕಂದಾಗ ಅದನ್ನು ಅಫೋರ್ಡ್ ನೀವು ಮಾಡ್ಕೋಬೋದು, ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರಲ್ಲ ಅವಾಗ. ಇದು ವೆರಿ ಇಂಪಾರ್ಟೆಂಟ್. ಅಪ್ರೆಂಟಿಸ್ಶಿಪ್ ಕ್ಯಾಪ್ ಇದನ್ನಪ್ಪ ಅಂದರೆ ಸ್ಕೀಮ್ ಲೈಕ್ NAPS, NATS ಹ್ಯಾವ್ ಎಕ್ಸ್ಪ್ಯಾಂಡೆಡ್, ಆಕ್ಸೆಸ್ ಎಕ್ಸ್ಪ್ಯಾಂಡ್ ಆಗಿದೆ, ಬಟ್ ಪಾರ್ಟಿಸಿಪೇಷನ್ ರಿಮೇನ್ಸ್ ಅನ್ಇವನ್ ಅಕ್ರಾಸ್ ಸೆಕ್ಟರ್ಸ್ ಆ್ಯಂಡ್ ರೀಜನ್ಸ್. ಕೆಲವೊಂದು ರೀಜನ್ಸಲ್ಲಿ ಪಾರ್ಟಿಸಿಪೇಷನ್ ಜಾಸ್ತಿ ಇದೆ. ಅಪ್ರೆಂಟಿಸ್ಶಿಪ್ ಅಂದರೆ ಏನು, ನಿಮ್ಮದು ಡಿಗ್ರಿ ಮುಗಿದ ತಕ್ಷಣ ಯಾವುದೊಂದು ಕಂಪನಿಯಲ್ಲಿ ಅಪ್ರೆಂಟಿಸ್ಶಿಪ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು. ಅದರಿಂದ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಬರುತ್ತೆ. ಸೊ ಆ ಪ್ರಾಕ್ಟಿಕಲ್ ನಾಲೆಜ್ಗೆ ಗೇನ್ ಮಾಡುವಾಗ ನೀವು ಒಂದು ಸರ್ಟನ್ ಅಮೌಂಟ್ ಆಫ್ ಮನಿನೂ ಕೂಡ ನೀವು ಗೇನ್ ಮಾಡ್ತಿರ್ತೀರ. ಸೊ ನಿಮಗೆ ಅದರಲ್ಲಿ ಇಂಡಿಪೆಂಡೆನ್ಸ್ ಕೂಡ ಸಿಗುತ್ತೆ. ಬಟ್ ಅದು ಯಾವ ಥರ ಆಗಿದೆ ಅಂತಂದರೆ ಓನ್ಲಿ ಸಕ್ಸಸ್ಫುಲ್ ಇನ್ ಸರ್ಟನ್ ರೀಜನ್ಸಲ್ಲಿ ಅಷ್ಟೇ ಇದೆ ಆ್ಯಂಡ್ ಸರ್ಟನ್ ಸೆಕ್ಟರ್ಸಲ್ಲಿ ಅಷ್ಟೇ ಇದೆ. ಸೊ ಅದಕ್ಕೆ ರಿಕಮೆಂಡೇಷನ್ಸ್ ಏನಪ್ಪ ಅಂತಂದರೆ ಅಪ್ರೆಂಟಿಸ್ಶಿಪ್ನ MSMEಗೂ ಕೂಡ ಎಕ್ಸ್ಪೆಂಡ್ ಮಾಡಿ. ಆ್ಯಂಡ್ ದೇರ್ ಶುಡ್ ಬಿ ಯೂನಿಫೈಡ್ ಪ್ಲಾಟ್ಫಾರ್ಮ್ ಸೊ ದಟ್ ಕ್ರೆಡಿಬಲ್ ಅಪಾರ್ಚುನಿಟೀಸ್ ಆರ್ ಈಸಿಯರ್ ಫಾರ್ ದ ಯಂಗ್ ಪೀಪಲ್ ಟು ಫೈಂಡ್. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ನೆಕ್ಸ್ಟ್, ಫ್ಯೂಚರ್ ಸೆಕ್ಟರ್ ಮೇಲೆ ಫೋಕಸ್ ಮಾಡಿ. ಗ್ರೇಟರ್ ಅಟೆನ್ಷನ್ ಶುಡ್ ಬಿ ಗಿವನ್ ಟು
ಸೆಕ್ಟರ್ಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ ಡಿಮ್ಯಾಂಡ್. ಫಾರ್ ಎಕ್ಸಾಂಪಲ್ ಗ್ರೀನ್ ಇಂಡಸ್ಟ್ರಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸೆಟ್ರಾ ಡೀಪ್ ಟೆಕ್ನಾಲಜಿಯಲ್ಲಿರುವಂಥ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ರೀಸ್ಕಿಲ್ಲಿಂಗ್ ಕೊಡಿ ಫಾರ್ ವರ್ಕರ್ಸ್ ಆ್ಯಂಡ್ ಆಲ್ಸೋ ಡಿಕ್ಲೈನಿಂಗ್ ಆಕ್ಯುಪೇಷನ್ಸ್ ಕಡಿಮೆ ಆಗ್ತಾಯಿದೆ, ಹಾಗಾಗಿ ವರ್ಕರ್ಸ್ಗೆ ರೀಸ್ಕಿಲ್ಲಿಂಗ್ ಮಾಡಿ. ಆಲ್ರೆಡಿ ಕೆಲಸದಲ್ಲಿ ಇದ್ರ ಅಂದ ತಕ್ಷಣ ಅವ್ರ ಜಾಬ್ ಫಿಕ್ಸ್ಡ್ ಅಂತಲ್ಲ. ಯಾವ ಥರ ಮಾರ್ಕೆಟಲ್ಲಿ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಅದೇ ಥರ ಡಿಮ್ಯಾಂಡ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಅವ್ರಿಗೆ ರೀಸ್ಕಿಲ್ಲಿಂಗ್ ಮಾಡಿ. ಶಿಫ್ಟ್ ಏನು ಮಾಡೋಕ್ಕಂತಂದರೆ ಮೇಜರ್ ಶುಡ್ ಬಿ ಎಂಪ್ಲಾಯ್ಮೆಂಟ್ ಔಟ್ಕಮ್ಸ್ ಮೇಲೆ ಶಿಫ್ಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಪೆಂಡಿಂಗ್ ವರ್ಸಸ್ ಔಟ್ಕಮ್ ಬಗ್ಗೆ ಮಾತಾಡ್ತಾ ಇದರಲ್ಲಿ ಮೋರ್ ದೆನ್ 6.7 crore ಪೀಪಲ್ ವೇರ್ ಟ್ರೇನ್ಡ್ ಸಿನ್ಸ್ 2014 to 2015. ಯೂನಿಯನ್ ಬಜೆಟ್ ಅದಕ್ಕೆ ಅಲೋಕೇಟ್ ಮಾಡಿದೆ ಎಷ್ಟು 34,000 crore ರೂಪೀಸ್ನ ಅಲೋಕೇಟ್ ಮಾಡಲಾಗಿತ್ತು. ಯಾವುದಕ್ಕೆ? ಸ್ಕಿಲ್ಲಿಂಗ್ ಇನಿಷಿಯೇಟಿವ್ಗೆ, ಮಲ್ಟಿಪಲ್ ಮಿನಿಸ್ಟ್ರಿಯಲ್ಲಿ. ಬಟ್ ಡಿಸ್ಪೈಟ್ ದ ಲಾರ್ಜ್ ಇನ್ವೆಸ್ಟ್ಮೆಂಟ್, ಔಟ್ಕಮ್ ತುಂಬ ಅನ್ಇವನ್ ಇದೆ. ಅದರಿಂದ ಸರ್ಟಿಫಿಕೇಟ್ ತೊಗೊಂಬರ್ತೀರಾ, ಎಲ್ಲ ಮಾಡ್ಕೊಂಬರ್ತೀರಾ, ಸ್ಕಿಲ್ಲಿಂಗ್ ಮಾಡ್ಕೊಂಬರ್ತೀರಾ, ಆದರೂ ಕೂಡ ನಿಮಗೆ ಕೆಲಸ ಸಿಗ್ತಾಯಿಲ್ಲ. ಸೊ ಅಂದರೆ ಎಲ್ಲೋ ಒಂದು ಗ್ಯಾಪ್ ಇದೆ, ಎಂಪ್ಲಾಯಬಿಲಿಟಿ ಗ್ಯಾಪ್ ಇನ್ನೂ ಇದೆ. ಸ್ಕಿಲ್ಲಿಂಗ್ ಮಾಡಿದ ಮೇಲೆ ಕೂಡ ಎಂಪ್ಲಾಯ್ಮೆಂಟೇ ಆಗ್ತಾಯಿಲ್ಲ. ಸೊ ಸ್ಪೆಂಡಿಂಗ್ ಇನ್ಕ್ರೀಸ್ ಮಾಡಿರೋದು ಅಥವಾ ಟ್ರೈನ್ ನಂಬರ್ಸ್ ಇನ್ಕ್ರೀಸ್ ಮಾಡೋದ್ರಿಂದ ಇಟ್ ಈಸ್ ನಾಟ್ ಇನಫ್. ಸೊ ವಿ ನೀಡ್ ಸ್ಟ್ರಾಂಗರ್ ಲಿಂಕ್ಸ್ ಬಿಟ್ವೀನ್ ಎಜುಕೇಷನ್, ಸ್ಕಿಲ್ಸ್ ಆ್ಯಂಡ್ ಆ್ಯಕ್ಚುಯಲ್ ಎಂಪ್ಲಾಯ್ಮೆಂಟ್ ಡಿಮ್ಯಾಂಡ್ ಏನು ಮಾಡುತ್ತೆ ಅದ್ರ ಮೇಲೆ ಸ್ಕಿಲ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ವೈ ಡಿಫ್ರೆಂಟ್ ಗ್ರೂಪ್ಸ್ ಈಸ್ ನೀಡೆಡ್ ಅಂತ ಕೇಳಿದರೆ ಇದರಲ್ಲಿ. ಸೊ ಅಫೋರ್ಡೆಬಲ್ ನೀಟ್ ಯೂತ್ ಆ್ಯಂಡ್ ವಿಮೆನ್ಗೆ ಅಂತಂದರೆ ಅಫೋರ್ಡೆಬಲ್ ಸಬ್ಸಿಡಿ ಟ್ರೈನಿಂಗ್ ಕೊಡ್ತಾ ಹೋಗಿ, ಡೆಡಿಕೇಟೆಡ್ ಫೈನಾನ್ಷಿಯಲ್ ಸಪೋರ್ಟ್ ಕೊಡಿ. ಸೊ ದಿಸ್ ವಿಲ್ ಎನೇಬಲ್ ದೆಮ್ ಟು ಲರ್ನ್ ವೈಲ್ ಅರ್ನಿಂಗ್ ಓನ್ಲಿ. ಓಕೆ, ಆ್ಯಂಡ್ ದೆನ್ ಮಿಡ್ ಕೆರಿಯರ್ ಸ್ಕಿಲ್ಲಿಂಗ್ನ ಕೊಡಿ. ಯಾರಿಗೆ ಎಕ್ಸಿಸ್ಟಿಂಗ್ ಯೂತ್ ಫೋರ್ಸ್ ಇರ್ತಾರೆ, ವರ್ಕಿಂಗ್ ಫೋರ್ಸ್ ಇರುತ್ತೆ, ಮತ್ತು ನೀಟ್ ಯೂತ್ ಇರುತ್ತಲ್ಲ ಅವ್ರಿಗೆ ಮಿಡ್ ಕೆರಿಯರ್ ಸ್ಕಿಲ್ಲಿಂಗ್ ಕೊಡಿ. ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪಾತ್ವೇಸ್ನ ಫೋಕಸ್ ಮಾಡ್ತಾ ಹೋಗಿ, ಲರ್ನಿಂಗ್ ಆಪ್ಷನ್ಸ್ನ ಕೊಡ್ತಾ ಹೋಗಿ ಲೋಕಲ್ ಡಿಮ್ಯಾಂಡ್ ಮತ್ತು ಎಂಪ್ಲಾಯ್ಮೆಂಟ್ ಸೆಕ್ಟರ್ಗೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಡಿಫ್ರೆಂಟ್ ಕ್ಯಾಟಗರಿ ಬೇಕಾಗುತ್ತೆ, ಎಲ್ಲರಿಗೂ ಕೂಡ ಡಿಫ್ರೆಂಟ್ ಸ್ಕಿಲ್ಲಿಂಗ್ ಅಥವಾ ಬೇರೆ ಬೇರೆ ಅಂತ ಸ್ಕೀಮ್ ಬೇಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಹೇಳ್ಬೋದು. ತುಂಬ ವೆರಿ ನೆಸಸರಿ ಟಾಪಿಕ್ಸ್ನ ಡಿಸ್ಕಸ್ ಮಾಡಿದೆ ಎಡಿಟೋರಿಯಲ್. ತುಂಬ ಒಳ್ಳೆ ಎಡಿಟೋರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ಸೊ ಸಿನ್ಸ್ ಇವಾಗ ಇನ್ನೂ ಸ್ಕಿಲ್ಲಿಂಗ್ ಇನಿಷಿಯೇಟಿವ್ ಬಗ್ಗೆ ಮಾತಾಡೋದು, ಅದೇ ಥರ ಒಂದು ರೀಸೆಂಟಾಗಿ ನ್ಯೂಸಲ್ಲಿದೆ. ಏನಪ್ಪ ಅಂತಂದರೆ ನಿನ್ನೆ ಆರ್ಟಿಕಲಲ್ಲಿ ಇವತ್ತಿನ ಆರ್ಟಿಕಲ್ ಕ್ಲೌಡ್ ಆ್ಯಂಡ್ AI ಸ್ಕಿಲ್ಲಿಂಗ್ ಇನಿಷಿಯೇಟಿವ್ ಅಂತ ಇದೆ. ಸೊ ನ್ಯೂಸಲ್ಲಿ ಏನಪ್ಪ ಅಂದರೆ ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ನೇಷನ್ ವೈಡ್ ಕ್ಲೌಡ್ ಆ್ಯಂಡ್ AI ಸ್ಕಿಲ್ಲಿಂಗ್ ಇನಿಷಿಯೇಟಿವ್ ಇನ್ ಕೊಲಾಬರೇಷನ್ ವಿತ್ ಅಮೆಜಾನ್ ವೆಬ್ ಸರ್ವಿಸಸ್. ನೋಡಿ, ಎಡಿಟೋರಿಯಲ್ ಆಲ್ರೆಡಿ ಹೇಳಿದರೆ, ಆಲ್ರೆಡಿ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾ ಇದೆ. ಸೊ ಅದಕ್ಕೆ ಕವರ್ ಮಾಡ್ತಾ ಇದ್ದೇನೆ. ಇನಿಷಿಯೇಟಿವ್ ಬಗ್ಗೆ ಮಾತಾಡ್ಬೇಕಂತಂದರೆ ಇಟ್ ಈಸ್ ಅ ನೇಷನ್ ವೈಡ್ ಇನಿಷಿಯೇಟಿವ್. ಏನು ಬಿಲ್ಡ್ ಮಾಡೋಕ್ಕಂತ ಇದೆ? ಫ್ಯೂಚರ್ಡ್ ವರ್ಕ್ ಫೋರ್ಸ್ ಇನ್ ಕ್ಲೌಡ್ ಆ್ಯಂಡ್ AI ಏನು? ದೀಸ್ ಆರ್ ಸಮ್ ಆಫ್ ದ ಕಾಂಪೋನೆಂಟ್ಸ್ ಆಫ್ ಡೀಪ್ ಟೆಕ್ನಾಲಜಿ. ಸೊ ಕಾಂಪೋನೆಂಟ್ಸ್ ಆಫ್ ಡೀಪ್ ಟೆಕ್ನಾಲಜಿ ಇದಕ್ಕೆ ಫ್ಯೂಚರ್ ತುಂಬ ಇದೆ. ಸೊ ಇದರಲ್ಲಿ ದೇ ವಾಂಟ್ ಟು ಬಿಲ್ಡ್ 1.5 lakh ಲರ್ನರ್ಸ್ ಥ್ರೂ ಅಮೆಜಾನ್ ವೆಬ್ ಸರ್ವಿಸಸ್ ಡಿಜಿಟಲ್ ಟ್ರೈನಿಂಗ್ ಕಂಟೆಂಟ್. ಸೊ ಕ್ಲೌಡ್ ಲಿಟ್ರಸಿ ಮತ್ತು AI ಮೇಲೆ ಫೌಂಡೇಶನ್ AI ಬಗ್ಗೆ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದಿಸ್ ಆಫರ್ಸ್ ಜಾಬ್ ರೆಡಿ ಟ್ರೈನಿಂಗ್ ಟು 10,000 ಪಾರ್ಟಿಸಿಪೆಂಟ್ಸ್ ಥ್ರೂ AWS ರೀಸ್ಟಾರ್ಟ್ ಪ್ರೋಗ್ರಾಮ್. AWS ರೀಸ್ಟಾರ್ಟ್ ಪ್ರೋಗ್ರಾಮ್ ಅಂದರೆ ಅಮೆಜಾನ್ ವೆಬ್ ಸರ್ವಿಸ್ ಪ್ಲಸ್ ಸ್ಟಾರ್ಟ್ ಪ್ರೋಗ್ರಾಮ್ ಅಂತ. ವೆರಿ ಇಂಪಾರ್ಟೆಂಟ್. AWS ರೀಸ್ಟಾರ್ಟ್ ಪ್ರೋಗ್ರಾಮ್ ಅಂದ್ರಪ್ಪ ಅಂದರೆ ಇಟ್ ಇಸ್ ಅ ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ವಿಚ್ ಕವರ್ಸ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್, ನೆಟ್ವರ್ಕಿಂಗ್, ಸೆಕ್ಯೂರಿಟಿ, ಪ್ರೋಗ್ರಾಮಿಂಗ್, ಡಾಟಾಬೇಸಸ್ ಆ್ಯಂಡ್ AI ಫಂಡಮೆಂಟಲ್ಸ್. ಇದೆಲ್ಲದರ ಮೇಲೆ ಟ್ರೈನಿಂಗ್ ಕೊಡುತ್ತೆ ನಮಗೆ. ಸೊ ಇದನ್ನು ಲಾಂಚ್ ಮಾಡಿರೋದು ಯಾರಪ್ಪ ಅಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ್ಯಂಡ್ ಕಲ್ಟಸ್ ಎಜುಕೇಷನ್ ಇನ್ ಕೊಲಾಬರೇಷನ್ ವಿತ್ ಅಮೆಜಾನ್ ವೆಬ್ ಸರ್ವಿಸಸ್. ವೆರಿ ಇಂಪಾರ್ಟೆಂಟ್. ಇದನ್ನು ಸಪೋರ್ಟ್ ಮಾಡ್ತಾ ಇರೋದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಫೋಕಸ್ ಯಾವುದಂದರೆ ಮೇಜರ್ಲಿ ಫೋಕಸ್ ಶುಡ್ ಬಿ ಆನ್ ಯೂತ್ ಇನ್ Tier 2 and Tier 3 ಸಿಟೀಸ್ ಅಕ್ರಾಸ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಇದು ಯಾಕೆ ಇಂಪಾರ್ಟೆಂಟ್ ಆಗಿದೆ, ಯಾಕೆ ಬೇಕಾಗಿತ್ತು ಅಂದರೆ ಇಟ್ ಅಡ್ರೆಸಸ್ ದ ಕೀ ಚಾಲೆಂಜಸ್ ಫೇಸ್ ಬೈ ದಿ ಯೂತ್. ಆಗಲೇ ಏನು ಮಾತಾಡಿದ್ವಿ, ಯೂತ್ತಿಗೆ ಲಿಮಿಟೆಡ್ ಆಕ್ಸೆಸ್ ಇದೆ ಫಾರ್ ಗ್ಲೋಬಲಿ ರಿಕಗ್ನೈಸ್ ಟೆಕ್ನಿಕಲ್ ಟ್ರೈನಿಂಗ್ಗೆ. ಸೊ ಅದನ್ನ ಇದು ರೀಚ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಫ್ಯೂ ಕನೆಕ್ಷನ್ಸ್ ಟು ಟೆಕ್ನಾಲಜಿ ಎಂಪ್ಲಾಯರ್ಸ್. ಸೊ ಇದನ್ನು ಕೂಡ ಅಡ್ರೆಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ದೇರ್ ಇಸ್ ಅಬ್ಸೆನ್ಸ್ ಆಫ್ ಕ್ರೆಡೆನ್ಷಿಯಲ್ಸ್ ನೀಡೆಡ್ ಟು ಕಂಪ್ಲೀಟ್ ಕ್ಲೌಡ್ ಆ್ಯಂಡ್ AI ರೋಲ್ಸ್. ಸೊ ಇದನ್ನು ಕೂಡ ಇದು ಅಡ್ರೆಸ್ ಮಾಡುತ್ತೆ. ಸೊ ಆಗಲೇ ಇಂದಿನ ಆರ್ಟಿಕಲ್ ನೋಡಿದ ಹಾಗೆ ಏನಂತಂದರೆ ಎಂಪ್ಲಾಯಬಿಲಿಟಿ ಗ್ಯಾಪ್ ಇದೆ. ಏನಂದರೆ ಇಂಡಸ್ಟ್ರಿ ಡಿಮ್ಯಾಂಡ್ ಮಾಡುವಂಥ ಸ್ಕಿಲ್ಸ್ ಹಾಗೂ ನಮ್ಮಲ್ಲಿರುವಂಥ ಸ್ಕಿಲ್ಸ್ ಮಧ್ಯೆ ಗ್ಯಾಪ್ ಜಾಸ್ತಿ ಇದೆ. ಸೊ ಅದನ್ನು ಕೂಡ ಇದು ಈ ಗ್ಯಾಪ್ನ ಅಡ್ರೆಸ್ ಮಾಡುತ್ತೆ ಈ ಇನಿಷಿಯೇಟಿವ್. ಇದನ್ನು ಯಾವ ಥರ ಡೆಲಿವರ್ ಮಾಡ್ತಾರೆ? ಇಟ್ ವಿಲ್ ಬಿ ಡೆಲಿವರ್ಡ್ ಎಂಟೈರ್ಲಿ ಥ್ರೂ ಆನ್ಲೈನ್ which will be provided through Cultus Education, which is NSDC's selected delivery partner. It ensures accessibility to learners across the country, especially in undeserved and emerging talent hubs. So impact and objective ಏನಪ್ಪ ಅಂತಂದರೆ it creates meaningful social and economic impact by expanding access to high quality technologies and training employment opportunities for youth across India. ಸೊ ಇದು ಜೊತೆಗೆ ನ್ಯಾಷನಲ್ ಹ್ಯಾಕಾಥಾನ್ ಕೂಡ ಮಾಡಲಾಗಿದೆ. ದಿಸ್ ಇನಿಷಿಯೇಟಿವ್ ವಿಲ್ ಆಲ್ಸೋ ಇನ್ಕ್ಲೂಡ್ ಅ ನ್ಯಾಷನಲ್ ಹ್ಯಾಕಾಥಾನ್. ಪಾರ್ಟಿಸಿಪೆಂಟ್ಸ್ ವಿಲ್ ಪ್ರೆಸೆಂಟ್ ಇನೋವೇಟಿವ್ ಕ್ಲೌಡ್ ಆ್ಯಂಡ್ AI ಪ್ರಾಜೆಕ್ಟ್ ಕೂಡ ಕೊಡಲಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಓಕೆ, ಕೊನೆಯ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್. ನ್ಯೂಸಲ್ಲಿ ಹಾಕಿದೆ ಅಂತಂದರೆ ರೀಸೆಂಟಾಗಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಹ್ಯಾಸ್ ಅಮೆಂಡೆಡ್ ಇಟ್ಸ್ ಗೈಡ್ಲೈನ್ಸ್ ಫಾರ್ ಕಮರ್ಷಿಯಲ್ ಹಾರ್ಟಿಕಲ್ಚರಲ್ ಸ್ಕೀಮ್ಸ್. ಇದೇನು ಮಾಡ್ತಾ ಇದೆ? ಕಮರ್ಷಿಯಲ್ ಹಾರ್ಟಿಕಲ್ಚರ್ ಸ್ಕೀಮ್ಸ್ಗೆ ಕೆಲವೊಂದು ಚೇಂಜಸ್ ತೊಗೊಂಬರ್ತಾ ಇದೆ. ಸ್ಟ್ರಿಕ್ಟರ್ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್,
ರಿವರ್ಸ್ ಡೆಫಿನೇಷನ್ ಆಫ್ ಫ್ಯಾಮಿಲಿ ಆ್ಯಂಡ್ ಲೋವರ್ ಸಬ್ಸಿಡಿ ರೇಟ್ಸ್ ಎಲ್ಲ ತೊಗೊಂಬರ್ತಾಯಿದೆ. ಏನಪ್ಪ ಇದು ಡೆಫಿನೇಷನ್ ಆಫ್ ಫ್ಯಾಮಿಲಿ, ಏನಿದು ಚೇಂಜಸ್ ಅಂದ್ರೆ ನೋಡ್ಕೊಂಬರೋಣ ಈ ಆರ್ಟಿಕಲಲ್ಲಿ. ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್. ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗಿದ್ದು 1984 ಇಟ್ ಈಸ್ ಅನ್ ಆಟೋನಮಸ್ ಆರ್ಗನೈಸೇಷನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಟು ಪ್ರಮೋಟ್ ಡೆವಲಪ್ಮೆಂಟ್ ಆಫ್ ಕಮರ್ಷಿಯಲ್ ಹಾರ್ಟಿಕಲ್ಚರ್ ಆ್ಯಂಡ್ ಸ್ಟ್ರೆಂಥನ್ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಸ್ಕೀಮ್ಸ್ ಏನಪ್ಪ ಅಂದರೆ ಡೆವಲಪ್ಮೆಂಟ್ ಆಫ್ ಕಮರ್ಷಿಯಲ್ ಹಾರ್ಟಿಕಲ್ಚರ್ ಥ್ರೂ ಪ್ರೊಡಕ್ಷನ್ ಆ್ಯಂಡ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂತ ಅನಲೈಸ್ ಮಾಡಲಾಗಿದೆ. ಇದರಲ್ಲಿ ಕವರ್ ಮಾಡುವಂಥ ಕ್ರಾಪ್ಸ್ ಅಂದರೆ ಕ್ಯಾಪ್ಸಿಕಮ್, ಕುಕುಂಬರ್, ಟೊಮೆಟೊ, ಫ್ಲವರ್ಸ್ ಲೈಕ್ ರೋಸ್, ಲಿಲಿಯಮ್ ಆ್ಯಂಡ್ ಕ್ರಿಸಾಂತಮಮ್, ಇದನ್ನೆಲ್ಲದು ಕೂಡ ಇದರಲ್ಲಿ ಕವರ್ ಮಾಡ್ತಾರೆ. ಸೊ ಇದರಲ್ಲಿ ಅರ್ಲಿ ಅಸಿಸ್ಟೆನ್ಸ್ ಎಷ್ಟಿತ್ತಪ್ಪ ಅಂದರೆ ಅಪ್ ಟು 50% ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಸಬ್ಸಿಡಿ ಆಫ್ 1 crore ಪರ್ ಫ್ಯಾಮಿಲಿ ಅಂತ ಹೇಳ್ಕೊಂಡಿದ್ರು. ಸೊ ಇವಾಗ ಅದನ್ನು ಚೇಂಜ್ ಮಾಡಲಾಗಿದೆ. ಸೊ ಹೂ ಈಸ್ ನಾವು ಎಲಿಜಿಬಲ್ ಅಪ್ಪ ಅಂದರೆ ನ್ಯೂ ಚೇಂಜಸ್ಗೆ ಒಂದು ಅಂದರೆ ಇದಕ್ಕೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ಗೆ ಹೂ ಈಸ್ ನೌ ಎಲಿಜಿಬಲ್ ಅಂದರೆ ಹೋಲ್ಡರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಯೂನಿಯನ್, ಸ್ಟೇಟ್ ಮಿನಿಸ್ಟರ್ಸ್, MLAs, MLCs, ಎಕ್ಸೆಟ್ರಾಸ್, ಮೇಯರ್ಸ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆ್ಯಂಡ್ ಚೇರ್ಪರ್ಸನ್ ಆಫ್ ಡಿಸ್ಟ್ರಿಕ್ಟ್ ಪಂಚಾಯತ್ ಎಕ್ಸೆಟ್ರಾ ಆ್ಯಂಡ್ ಸರ್ವಿಂಗ್ ಎಂಪ್ಲಾಯೀಸ್ ಆಫ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಎಕ್ಸೆಟ್ರಾ ಆರ್ ಆಲ್ಸೋ ಎಲಿಜಿಬಲ್. ರಿಟೈರ್ಡ್ ಸೂಪರ್ಅನ್ಯುವೇಟೆಡ್ ಪ್ರಿಸನರ್ಸ್ ರಿಸೀವಿಂಗ್ 10,000 rupees ಆರ್ ಮೋರ್ ಮಂತ್ಲಿ ಪೆನ್ಷನ್ ಆ್ಯಂಡ್ ಗ್ರೂಪ್ ಆಫ್ ಫಾರ್ಮರ್ಸ್. ಓಕೆ, ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ನ ಕ್ಯಾಟಗರಿನ ಚೇಂಜ್ ಮಾಡಿದೆ. ಏನಂತಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ ಅವೈಲ್ ಒನ್ ಟೈಮ್ ಅಸಿಸ್ಟೆಂಟ್ ಅನ್ನೋದು ದಿಸ್ ಪರ್ಟಿಕ್ಯುಲರ್ ಸ್ಕೀಮ್ ಬಟ್ ಸಬ್ಜೆಕ್ಟ್ ಟು ದ ರಿವೈಸ್ಡ್ ಫ್ಯಾಮಿಲಿ ಡೆಫಿನೇಷನ್ ಆ್ಯಂಡ್ ಅದರ್ ಪ್ರೊವಿಷನ್ಸ್. ಸೊ ಫ್ಯಾಮಿಲಿನ ರಿವೈಸ್ ಮಾಡಲಾಗಿದೆ. ಸೊ ರಿವೈಸ್ಡ್ ಡೆಫಿನೇಷನ್ ಆಫ್ ಫ್ಯಾಮಿಲಿ ಅಂದರೆ ಏನಪ್ಪ ಅಂತಂದರೆ ಅರ್ಲಿಯರ್ ಒಂದು ಪರ್ಸನ್ಸ್ ಫ್ಯಾಮಿಲಿ ಅಂತಂದರೆ ಹಸ್ಬೆಂಡ್, ವೈಫ್ ಆ್ಯಂಡ್ ಡಿಪೆಂಡೆಂಟ್ ಮೈನರ್ ಚಿಲ್ಡ್ರನ್ ಅಂತ ಕರಿತಾಯಿದ್ರು. ಇದರಲ್ಲಿ ರಿವೈಸ್ದಲ್ಲಿ ಸ್ಪೌಸ್, ಫಾದರ್, ಮದರ್, ಸನ್ಸ್ ಆ್ಯಂಡ್ ಡಾಟರ್ಸ್ ಇವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಫಾದರ್ ಆ್ಯಂಡ್ ಮದರ್ನೂ ಕೂಡ ಫ್ಯಾಮಿಲಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಇದರಲ್ಲಿ ಒನ್ ಫ್ಯಾಮಿಲಿ ಒನ್ ಅಸಿಸ್ಟೆನ್ಸ್ ಪ್ರಿನ್ಸಿಪಲ್ ತೊಗೊಂಬರಲಾಗಿದೆ. ಏನಂದರೆ ಓನ್ಲಿ ಒನ್ ಮೆಂಬರ್ ಆಫ್ ಎ ಫ್ಯಾಮಿಲಿ ಕ್ಯಾನ್ ರಿಸೀವ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂಡರ್ NHB ಸ್ಕೀಮ್ಸ್. ಇಲ್ಲಿ ಏನು ಡಿಕ್ಲೇರ್ ಮಾಡಿದ್ದೀವಿ 50% ಪ್ರಾಜೆಕ್ಟ್ ಕಾಸ್ಟ್ ಎಕ್ಸೆಟ್ರಾ ಏನಿದೆ ಕವರ್ ಮಾಡಿದ್ವಿ ಅದೆಲ್ಲದಕ್ಕೂ ಒಬ್ಬ ಪರ್ಸನ್ಗೆ ಅಷ್ಟೇ. ಸೊ ಮುಂಚೆ ಇತ್ತು ಬರೀ 4 ಜನ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿದರೆ ಅವರಲ್ಲಿ ಯಾರಿಗೂ ಒಬ್ಬರಿಗೆ ಅಷ್ಟೇ ಬರ್ತಾಯಿತ್ತು. ಇವಾಗ 6 ಜನದ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಯಾರಾದರೂ ಒಬ್ಬರು ಅಷ್ಟೇ ಅಕ್ಸೆಸ್ ಮಾಡ್ಬೋದು. ಅಪ್ಲೈಸ್ ವೆದರ್ ಅಪ್ಲೈಡ್ ಇಂಡಿವಿಜುವಲಿ ಆರ್ ಥ್ರೂ ಫ್ಯಾಮಿಲೀಸ್, ಪಾರ್ಟ್ನರ್ಶಿಪ್ಸ್, ಹಿಂದೂ ಯುನೈಟೆಡ್ ಫ್ಯಾಮಿಲಿ ಅಂತ ಅದು ಪಾರ್ಟ್ನರ್ಶಿಪ್, ಪ್ರೊಪ್ರೈಟರ್ಶಿಪ್ firm or as a company directors. So assistance received by any member of is treated as assistance received by the same family ಅಂತ ಹೇಳಿ. ಓಕೆನಾ. ಆ್ಯಂಡ್ ಒನ್ಸ್ ಒನ್ ಫ್ಯಾಮಿಲಿ ಮೆಂಬರ್ ಹ್ಯಾಸ್ ರಿಸೀವ್ಡ್ ಅಸಿಸ್ಟೆನ್ಸ್ ಅನದರ್ ಮೆಂಬರ್ ಕೆನಾಟ್ ರಿಸೀವ್ ಫರ್ದರ್ ಅಸಿಸ್ಟೆನ್ಸ್ ಅಂಡರ್ NHB ಸ್ಕೀಮ್ ಇವನ್ ಇಫ್ ಅರ್ಲಿಯರ್ ಸೀಲಿಂಗ್ ರಿಮೇನ್ಸ್ ಅನ್ಯೂಸ್ಡ್. ಓಕೆನಾ. ಸೊ ಇವಾಗ ಏನು ಮಾಡಿದರೆ ಮುಂಚೆ ಬರೀ ಇಷ್ಟು ಜನ ಅಷ್ಟೇ ಆ ಸ್ಕೀಮಲ್ಲಿ ರಿಸೀವ್ ಮಾಡೋದೈತಿ, ಇವಾಗ ಪ್ಲಸ್ ಆ್ಯಡ್ ಮಾಡಿದ್ದಾರೆ. ಸೊ ಏನಾದರೂ ಫಾದರ್ ರಿಸೀವ್ ಮಾಡಿದೆ ಅಂದರೆ ಮಗ ರಿಸೀವ್ ಮಾಡೋಕ್ಕಾಗಲ್ಲ, ಅವ್ರ ಮಕ್ಕಳು ಕೂಡ ರಿಸೀವ್ ಮಾಡೋಕ್ಕಾಗೋದಿಲ್ಲ. ಓಕೆ. ನೆಕ್ಸ್ಟ್ ರಿಡಕ್ಷನ್ ಇನ್ ಸಬ್ಸಿಡಿ ಎಷ್ಟಪ್ಪ ಅಂತಂದರೆ ಈ ಅರ್ಲಿಯರ್ ಸಬ್ಸಿಡಿ 50% ಇತ್ತು ಜನರಲ್ ಸ್ಟೇಟ್ಸಿಗೆ, ರಿವರ್ಸ್ ಸಬ್ಸಿಡಿ ಓನ್ಲಿ 35% ಮಾಡಲಾಗಿದೆ. ನಾರ್ತ್ ಈಸ್ಟ್ ಹಿಮಾಲಯಕ್ಕೆ 50% ಇತ್ತು, 45% ಮಾಡಲಾಗಿದೆ. ಚೇಂಜ್ ಅಫೆಕ್ಟ್ಸ್ ಬೋತ್ ಎಲಿಜಿಬಿಲಿಟಿ ಆ್ಯಂಡ್ ದ ಪ್ರಪೋರ್ಷನ್ ಆಫ್ ಪ್ರಾಜೆಕ್ಟ್ ಕಾಸ್ಟ್ ದ್ಯಾಟ್ ಕ್ಯಾನ್ ಬಿ ಸಬ್ಸಿಡೈಸ್ಡ್. ಓಕೆ. ಸೊ ಹಾಗಾಗಿ ನ್ಯೂಸಲ್ಲಿದೆ, ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ರೂಲ್ ಚೇಂಜ್ ಯಾಕೆ ಮಾಡಲಾಗಿದೆ ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಬೆನಿಫಿಷಿಯರೀಸ್ ಆಫ್ ದ ಹಾರ್ಟಿಕಲ್ ಸಬ್ಸಿಡಿ ಸ್ಕೀಮ್ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಲಾಗಿತ್ತು. ಆ ರಿಪೋರ್ಟಲ್ಲಿ ಏನು ಮಾಡಿತ್ತಂದರೆ ಭಾಗೀರಥ್ ಚೌಧರಿ ದಟ್ ಈಸ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಫಾರ್ ಅಗ್ರಿಕಲ್ಚರ್ ಫಾರ್ಮ್ ವೆಲ್ಫೇರ್ ರಿಸೀವ್ಡ್ ₹99 lakh ಸಬ್ಸಿಡಿ ಫಾರ್ ಹಿಸ್ ಓನ್ ಫಾರ್ಮ್ ಇನ್ 2025. ನೋಡಿ, ಭಾಗೀರಥ್ ಚೌಧರಿ ಮಿನಿಸ್ಟರ್ ಆಫ್ ಸ್ಟೇಟ್ ಅವನ ಫಾರ್ಮ್ಗೆ ₹99 lakh ಸಬ್ಸಿಡಿನ ತೊಗೊಂಡಿದ್ದಾರೆ. ವೈಫ್, ಸನ್ ಆ್ಯಂಡ್ ಮದರ್ ಆಫ್ ನರೇಶ್ ಪೈ ಗಂಗಾವರ್ ದೆನ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿಂಗ್ ವೇರ್ ಆಲ್ಸೋ ಐಡೆಂಟಿಫೈಡ್. ಅವರು ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಚೌಧರಿ ಸಬ್ಸಿಕ್ವೆಂಟ್ಲಿ ರಿಟರ್ನ್ ದ ಅಮೌಂಟ್, ರಿವೈಸ್ ದ ಗೈಡ್ಲೈನ್ಸ್ ನಾವು ಎಕ್ಸ್ಪ್ಲಿಸಿಟ್ಲಿ ಎಕ್ಸ್ಕ್ಲೂಡ್ ಸರ್ವಿಂಗ್ ಮಿನಿಸ್ಟರ್ಸ್, ಗೌರ್ಮೆಂಟ್ ಅಫಿಷಿಯಲ್ಸ್ ಆ್ಯಂಡ್ ಸೆವರಲ್ ಅದರ್ ಕ್ಯಾಟಗರೀಸ್ ಫ್ರಮ್ ಡೈರೆಕ್ಟ್ ಎಲಿಜಿಬಿಲಿಟಿ. ಇಲ್ಲಿ ಹೆಂಗೆ ಇನ್ಕ್ಲೂಡ್ ಮಾಡಿದ್ರು ಅವ್ರನ್ನೆಲ್ಲ ರಿಮೂವ್ ಮಾಡಲಾಗಿದೆ. ನೆಕ್ಸ್ಟ್ ಮಿಸ್ರೆಪ್ರೆಸೆಂಟೇಷನ್ ಆ್ಯಂಡ್ ರಿಕವರಿ. ಇದರಲ್ಲಿ ಸಪ್ರೆಷನ್ ಆಫ್ ಇನ್ಫಾರ್ಮೇಷನ್ ಆಗಲಿ, ಮಿಸ್ರೆಪ್ರೆಸೆಂಟೇಷನ್ ಆಫ್ ಸಬ್ಮಿಷನ್ ಆಗಲಿ, ಇನ್ಕರೆಕ್ಟ್ ಇನ್ಫಾರ್ಮೇಷನ್ ಆಗಲಿ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ರಿಸಲ್ಟ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ರಿಕವರಿ ಆಫ್ ಸಬ್ಸಿಡಿ ಪ್ಲಸ್ ಅಪ್ಲಿಕೇಬಲ್ ಇಂಟ್ರೆಸ್ಟ್ ಏನು ತೊಗೊಂಡಿರ್ತಾರೆ ಮುಂಚೆ ಅವ್ರ ಸಬ್ಸಿಡಿ ಜೊತೆಗೆ ಇಂಟ್ರೆಸ್ಟ್ನು ಕೂಡ ರಿಕವರಿ ಮಾಡಬೇಕಾಗುತ್ತೆ ಇವಾಗ ಮಿಸ್ರೆಪ್ರೆಸೆಂಟೇಷನ್ ಮಾಡಿ ತೊಗೊಂಡಿದ್ರೆ ನೀವು. ನೆಕ್ಸ್ಟ್ ವಾಲಂಟರಿ ಎಕ್ಸಿಟ್ ಫ್ರಮ್ ದ ಸ್ಕೀಮ್ ಇರುತ್ತೆ. ಸೊ ಬೆನಿಫಿಷರಿ ಕ್ಯಾನ್ ಆಪ್ಟ್ ಔಟ್ ಆಫ್ ಡ್ಯೂರಿಂಗ್ ದ ಲಾಕಿಂಗ್ ಪೀರಿಯಡ್ ಇರುತ್ತೆ, ಅದರಲ್ಲಿ ಆಪ್ಟ್ ಔಟ್ ಮಾಡ್ಕೋಬೋದು ಅವರು ಬೈ ರೀಫಂಡಿಂಗ್ ಎಂಟೈರ್ ಸಬ್ಸಿಡಿ ಅಮೌಂಟ್ ಅಲಾಂಗ್ ವಿತ್ ಅಪ್ಲಿಕೇಬಲ್ ಇಂಟ್ರೆಸ್ಟ್. ಒನ್ಸ್ ರೀಫಂಡ್ accepted by National Horticulture Board, the conditions fulfilled, the beneficiary is discharged from the obligations and restrictions. ಸೊ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಒಂದು ಪಬ್ಲಿಕ್ ಸರ್ವಿಸ್ ಸಬ್ಸಿಡೀಸ್ನ ಬೆಟರ್ ಟಾರ್ಗೆಟ್ ಮಾಡ್ಬೋದು ಇವಾಗ. ಪ್ರಿವೆಂಟ್ಸ್ ಮಲ್ಟಿಪಲ್ ಮೆಂಬರ್ಸ್ ಆಫ್ ದ ಸೇಮ್ ಫ್ಯಾಮಿಲಿ ಅವೈಲಿಂಗ್ ದ ಬೆನಿಫಿಟ್ಸ್. ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಪ್ರಮೋಟ್ ಮಾಡುತ್ತೆ, ಅಕೌಂಟಬಿಲಿಟಿ ಮತ್ತು ಎಫೆಕ್ಟಿವ್ ಮಾನಿಟರಿಂಗ್ ಕೂಡ ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಇನ್ ರಿಡಕ್ಷನ್ ಆಫ್ ಸಬ್ಸಿಡಿ ರೇಟ್ಸ್ ಮೇ ಇಂಪ್ಯಾಕ್ಟ್ ಫೈನಾನ್ಸಿಂಗ್ ಆಫ್ ಲಾರ್ಜ್ ಹಾರ್ಟಿಕಲ್ಚರ್ ಪ್ರಾಜೆಕ್ಟ್ಸ್ ರಿಕ್ವೈರಿಂಗ್ ಸಿಗ್ನಿಫಿಕೆಂಟ್ ಅಪ್ಫ್ರಂಟ್ ಇನ್ವೆಸ್ಟ್ಮೆಂಟ್. ಸೊ ಇದು ಒಂದು ರೀತಿ ಅಂತ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಮುಂಚೆ ಏನು ಇದರಲ್ಲಿ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅದನ್ನೆಲ್ಲ ಅಡ್ರೆಸ್ ಮಾಡೋದಕ್ಕೋಸ್ಕರ ಚೇಂಜಸ್ ತೊಗೊಂಬಂದಿದೆ. ಒಂದು ಫ್ಯಾಮಿಲಿ ಡೆಫಿನೇಷನ್ ಚೇಂಜ್ ಮಾಡಲಾಗಿದೆ, ಆಮೇಲೆ ನೆಕ್ಸ್ಟು ಸಬ್ಸಿಡಿಯನ್ನು ಕೂಡ ರೆಡ್ಯೂಸ್ ಮಾಡಲಾಗಿದೆ, ಜೊತೆಗೆ ಇದರಲ್ಲಿ ಯಾರು ಅವೈಲ್ ಮಾಡ್ಕೋಬೋಯಿತು ಅದನ್ನು ಕೂಡ ಚೇಂಜ್ ಮಾಡಲಾಗಿದೆ. ಓಕೆ. ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತ ಹೇಳ್ಬೋದು. ಸೊ ಏನಾದರೂ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದನ್ನು ಹೇಳ್ತಾ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.